ಹಲೋ ವೆಲ್ಕಮ್ ಟು ಇಶು ಅಂಡ್ ಖುಷಿ ಚಾನಲ್. ಕಷ್ಟವಾದ ಮದುವೆಯಲ್ಲಿ ಇಷ್ಟವಾದ ಸಂಸಾರ. ಗಜಪತಿ ಹುಡುಗಿಯನ್ನು ನೋಡಲು ಹೋಗೋಣ ಅನ್ನುತ್ತಾರೆ. ರವೀಂದ್ರ, ಡ್ಯಾಡಿ, ನಿಮಗೆ ಗೊತ್ತು ನಾನು ಶ್ರುತಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು. ಮತ್ತೆ ನನಗೆ ಬೇರೆ ಮದುವೆ ಅಂದರೆ? ನನ್ನ ಪ್ರೀತಿಯನ್ನು ನೀವು ಅಕ್ಸೆಪ್ಟ್ ಮಾಡಿದಂತೆ ಮಾಡಿ ಈಗ ನನ್ನನ್ನು ಹುಡುಗಿ ನೋಡಲು ಬಾ ಅನ್ನುವುದು ಸರಿನಾ ಅಂದನು. ಗಜಪತಿ, ನೀನು ಪ್ರೀತಿಸುತ್ತಿದ್ದೇನೆ ಡ್ಯಾಡಿ ಅಂದರೆ ಹುಡುಗಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿದೆನು ನಾನು. ಅಂತಹುದು ಆಕೆ ನಿನಗೆ ಕರೆಕ್ಟ್ ಅಲ್ಲ ಅನ್ನುತ್ತಿದ್ದೇನೆ ಅಂದರೆ ಆಲೋಚಿಸು ಅಂದನು. ರವೀಂದ್ರ, ಯಾಕೆ ಡ್ಯಾಡಿ, ಶ್ರುತಿಯಲ್ಲಿ ನಿಮಗೆ ಏನೂ ಇಷ್ಟ ಆಗಲಿಲ್ಲ ಎಂದು ಕೋಪದಿಂದ ಕೇಳಿದನು. ಗಜಪತಿ, ಆ ಹುಡುಗಿ ನಮ್ಮ ಮನೆಗೆ 3 ಬಾರಿ ಬಂದಿದ್ದಾಳೆ. ಕೈಗಳನ್ನು ತೊಳೆದುಕೊಂಡ ನಂತರ ನಲ್ಲಿ ಸಹ ಆಫ್ ಮಾಡುವುದಿಲ್ಲ. 1 ಬಾರಿ ಎಂದರೆ ಏನೋ ಬಿಡು, ಹೊಸ ಜಾಗ ಆದ್ದರಿಂದ ಭಯದಿಂದ ಮರೆತು ಹೋಗಿರಬಹುದು ಅಂದುಕೊಂಡೆ. 3 ಬಾರಿ ಸಹ ಹಾಗೆ ನೋಡಿದೆ. ಹೆಣ್ಣು ಮಗು ನೀರು ಬಳಸುವ ವಿಧಾನದಿಂದಲೇ ಹುಡುಗಿಯ ಗುಣ ತಿಳಿಯುತ್ತದೆ. ಮನೆಯಲ್ಲಿ ವೇಸ್ಟ್ ಆಗಿ ನೀರಿನ ಹನಿಗಳು ಸಹ ಬೀಳಬಾರದು ಅನ್ನುತ್ತಾರೆ. ಅಂತಹುದು ಅಸಲು ಆ ನೀರಿನ ಬೆಲೆನೇ ಗೊತ್ತಿಲ್ಲ. ಅವುಗಳನ್ನೇ ಮಿತವಾಗಿ ಬಳಸಲಾಗದೇ ಇರುವವಳು ನಾಳೆ ನಿನ್ನ ಜೀವನಕ್ಕೆ ಸೆಟ್ ಆಗುತ್ತಾಳೆ ಎಂದು ನಾನು ಅಂದುಕೊಳ್ಳುತ್ತಿಲ್ಲ. ರವೀಂದ್ರ, ನೀರು ವೇಸ್ಟ್ ಮಾಡುತ್ತಿದ್ದೇವೆ ಎಂದು ಇನ್ನು ಮನೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು, ವಾಟರ್ ಸಹ ವೇಸ್ಟ್ ಮಾಡಬಾರದು ಅಷ್ಟೇ ಅಲ್ವಾ ಅಂದನು. ಗಜಪತಿ, ಹಾಗೆ ಅನ್ನಲಿಲ್ಲ. ಮನೆ ಇಷ್ಟು ನೀಟಾಗಿ ಇದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ. ನೀರು ಇಷ್ಟು ಕಡಿಮೆ ಬಳಸಿದರೆ ಅಷ್ಟು ಕಡಿಮೆ ಹಣ ಖರ್ಚಾಗುತ್ತದೆ. ಸ್ನಾನ ಮಾಡುವುದಕ್ಕೆ 1 ಬಕೆಟ್ ಅಥವಾ 2 ಬಕೆಟ್ ನೀರು ಸಾಕಾಗುತ್ತದೆ. 1 ಟ್ಯಾಂಕರ್ ನೀರಷ್ಟು ಸ್ನಾನ ಮಾಡಬಾರದು ಅಲ್ವಾ? ರವೀಂದ್ರ, ನೀವು ಹಾಗೆ ಅಂದರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಎಷ್ಟು ನೀರು ವೇಸ್ಟ್ ಮಾಡುತ್ತಿದ್ದಾರೆ ಅದನ್ನು ಏನನ್ನುತ್ತೀರಾ ಅಂದನು. ಗಜಪತಿ, ಹೇಯ್, ಭಗವಂತನು ನಮಗೆ ಎಷ್ಟು ಕೊಟ್ಟಿದ್ದಾರೋ ಅದರಲ್ಲಿಯೇ ನಾವು ಹೊಂದಿಕೊಂಡು ಬದುಕುವುದಕ್ಕೆ ದಾರಿಗಳು ಹುಡುಕಬೇಕು. ನಮಗೆ 1 ಟ್ಯಾಂಕರ್ ನೀರು ಕೊಟ್ಟಿದ್ದಾರೆ. ಅವುಗಳನ್ನು ನಮ್ಮ ಅವಸರಗಳಿಗೆ ಎಷ್ಟು ಬೇಕೋ ಅಷ್ಟೇ ಬಳಸಿಕೊಂಡರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸಹ ಹಾಗೇ ಇರುತ್ತದೆ. ನಮಗೆ ಕೊಟ್ಟ 1 ಟ್ಯಾಂಕರ್ ನೀರನ್ನು ಎಲ್ಲ ವೇಸ್ಟ್ ಮಾಡಿಕೊಂಡು ಮನೆಯನ್ನು ಗಲೀಜಾಗಿ ಇಟ್ಟುಕೋ ಎಂದು ಯಾರು ಹೇಳಿದರು? ಹಾಗೆ ಸ್ವಿಮ್ಮಿಂಗ್ ಪೂಲ್ ನೀರನ್ನು ಅವರು ವೇಸ್ಟ್ ಮಾಡುತ್ತಿದ್ದಾರೆ ಅಂದರೆ ಅದೇನು ವೇಸ್ಟ್ ಅಲ್ಲ, ಅವರಿಗೆ ಭಗವಂತ ಅಷ್ಟು ಕೊಟ್ಟಿದ್ದಾರೆ. ನಾವು ನಮ್ಮ ಪರಿಧಿಯನ್ನು ನೋಡಿಕೊಳ್ಳಬೇಕು. ಹಾಗೆ ನಮಗಿರುವುದರಲ್ಲಿ ಶ್ರುತಿ ನಿನ್ನ ಜೀವನಕ್ಕೆ ಸೆಟ್ ಆಗುವುದಿಲ್ಲ. ಕಲ್ಚರ್ಗೆ ಅನುಗುಣವಾಗದೆ ಬಟ್ಟೆಗಳಲ್ಲಿ ಬದಲಾವಣೆ ಬಂದಿದೆ. ಗಂಡನಿಗೆ ನೋಡಿಸಬೇಕಾದ ಶರೀರವನ್ನು ಊರೆಲ್ಲ ತೋರಿಸುತ್ತಿದ್ದಾರೆ. ಅಲ್ಲಿ ಸಹ ನಾವು ತಪ್ಪು ಮಾತನಾಡಬೇಕಾದ ಅವಸರ ಇಲ್ಲ. ಅವಳ ಗಂಡನಿಗೆ ಇಲ್ಲದೆ ಇರುವ ಬಾಧೆ ನೋಡುವವರಿಗೆ ನಮಗ್ಯಾಕೆ ಎಂದು ಎಂಜಾಯ್ ಮಾಡುತ್ತಿದ್ದಾರೆ. ಹಾಗೂ ಸಹ ನಾನು ಶ್ರುತಿಯನ್ನು ಅನ್ನುತ್ತಿಲ್ಲ. ಆದರೆ ಮನುಷ್ಯನ ದಿನನಿತ್ಯದ ಅವಸರಗಳು ಪಂಚಭೂತಗಳ ಮೇಲೆ ಆಧಾರ ಬಿದ್ದಿರುತ್ತದೆ. ಅದರಲ್ಲಿ ನಮಗೆ ಮೊದಲನೆಯದು ನೀರು. ಅವುಗಳನ್ನು ಬಳಸಿಕೊಳ್ಳುವುದರಲ್ಲಿ ನಮ್ಮ ಜೀವನ, ನಮ್ಮ ಮನಸ್ಸು, ನಮ್ಮ ವ್ಯಕ್ತಿತ್ವ ತಿಳಿಯುತ್ತದೆ. ನಿನ್ನ ಪ್ರೀತಿಯನ್ನು ಗೌರವಿಸಿದೆ. ನನಗೆ ಶ್ರುತಿ ಕರೆಕ್ಟ್ ಅನಿಸಲಿಲ್ಲ. ನಿನ್ನ ಭವಿಷ್ಯ ನನ್ನ ಮಗನಾಗಿ ನಾನು ಹಾಳು ಮಾಡುವುದಿಲ್ಲ. ಇನ್ನು ಏನಾದರೂ ಅಂದರೆ ನನಗೆ ಇಷ್ಟವಾದ ಪಾವನಿ ನಿನಗೆ ಇಷ್ಟವಾಗಲಿಲ್ಲ ಅಂದರೆ ನನ್ನ ತನಕ ನಾನು ಪಾವನಿಯನ್ನು ನನ್ನ ಮಗನ ಜೀವನಕ್ಕೆ ಕರೆಕ್ಟ್ ಎಂದು ಹುಡುಗಿಯನ್ನು ನೋಡಲು ಹೋಗುತ್ತಿದ್ದೇವೆ. ನೀನು ಬೇಡ ಅಂದುಕೊಂಡರೆ ಆಕೆಗೆ ಹೇಳಿ ನಿನ್ನ ಜೀವನ ನೀನು ನಾಶ ಮಾಡಿಕೊಳ್ಳುತ್ತೀಯೋ ಇಲ್ಲದಿದ್ದರೆ ಚೆನ್ನಾಗಿ ಮಾಡಿಕೊಳ್ಳುತ್ತೀಯೋ ಅಲ್ಲಿ ಸಹ ನಿನ್ನ ಇಷ್ಟಾನೇ ಎಂದು ಕಷ್ಟದಿಂದ ಹುಡುಗಿಯನ್ನು ನೋಡಲು ಕರೆದುಕೊಂಡು ಹೋದರು. ಪಾವನಿ ತುಂಬ ಚೆನ್ನಾಗಿದ್ದಾಳೆ. ರವೀಂದ್ರ ತಂದೆಗೆ ಹೇಳಿದರೆ ಕೇಳುತ್ತಿಲ್ಲ ಅಲ್ವಾ? ಪಾವನಿಗೆ ಹೇಳೋಣ ಅಂದುಕೊಂಡು ಆಕೆಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡಬೇಕು ಅಂದನು. ಮಾತನಾಡಿಕೊಳ್ಳಿ ಎಂದು ದೊಡ್ಡವರ ಅಂಗೀಕಾರ ಸಿಕ್ಕಿದ ನಂತರ ಹಾಗೆ ಗಾರ್ಡನ್ ಒಳಗಡೆ ಸುತ್ತಾಡುತ್ತಾ ಮಾತನಾಡಿಕೊಳ್ಳುತ್ತಿದ್ದಾರೆ. ತುಂಬ ಕಡಿಮೆ ಜಾಗ ಇದ್ದರೂ ವಿಧವಿಧವಾದ ಗಿಡಗಳಿದ್ದಾವೆ. ಸುಂದರವಾದ ಹೂಗಳಿಂದ ತುಂಬ ಮುದ್ದಾಗಿ ಅನಿಸುತ್ತಿದೆ ಆ ಗಾರ್ಡನ್. ಪ್ರತಿಯೊಂದು ಗಿಡದ ಹತ್ತಿರ ಒಂದು ವೇಸ್ಟ್ ಬಾಟಲ್ ಅನ್ನು ತಲೆ ಕೆಳಗಾಗಿಟ್ಟು ಅದರಲ್ಲಿ ನೀರನ್ನು ಹಾಕಿ ಇಟ್ಟಿದ್ದಾರೆ. ಅದರಿಂದ ಗಿಡದ ಬುಡದಲ್ಲಿ ತೇವಾಂಶ ಇರುವುದರಿಂದ ಗಿಡ ಹಚ್ಚು ಹಸಿರಾಗಿದೆ. ಗಾರ್ಡನ್ ಒಳಗಡೆ ಬಂದ ರವೀಂದ್ರ, ಆ ಬಾಟಲ್ ಯಾಕೆ ಹಾಗೆ ಇಟ್ಟಿದ್ದೀರಾ ಅಂದನು. ಪಾವನಿ, ನಮಗೆ ನೀರು ತುಂಬ ಕಡಿಮೆ ಬರುತ್ತವೆ. ಮನೆಯಲ್ಲಿ ತುಂಬ ಜನ ಇದ್ದೇವೆ. ನನಗೆ ಗಾರ್ಡನಿಂಗ್ ಅಂದರೆ ಇಷ್ಟ. ಅದಕ್ಕೆ ಜೇಡಿ ಮಣ್ಣಿನ ನೆಲದ ಮೇಲೆ ಗಿಡಗಳನ್ನು ತೋರಿಸುತ್ತಾ ಇವುಗಳಿಗಾದರೆ ನೀರೇ ಹಾಕುವುದಿಲ್ಲ. ವಾಶ್ರೂಮಿನ ನೀರು, ಸಿಂಕಿನ ನೀರು, ಮನೆ ಕ್ಲೀನ್ ಮಾಡುವ ನೀರು ಎಲ್ಲ ಈ ಗಿಡಗಳಿಗೆ ಸರಿ ಹೋಗುತ್ತವೆ. ಪಾಟುಗಳಲ್ಲಿ ಇರುವ ಗಿಡಗಳಿಗೆ ಹಾಗೆ ಸ್ವಲ್ಪ ನೀರು ಹಾಕುತ್ತಾ ಅವುಗಳನ್ನು ಬೆಳೆಸಿಕೊಳ್ಳುತ್ತಿದ್ದೇನೆ. ಟೈಮ್ ಪಾಸ್ಗೋಸ್ಕರ. ಗಿಡಗಳು ಅವು ಅಂದವಾಗಿ ಇದ್ದರೆ ನನಗೆ ಆನಂದವಾಗಿ ಇರುತ್ತದೆ ಅಂದಳು. ರವೀಂದ್ರ, ಏನು ಓದಿಕೊಂಡಿದ್ದೀರಾ ಅಂದನು.
ಪಾವನಿ ಡಿಗ್ರಿ ತನಕ ಓದಿದ್ದೀನಿ. ನಮ್ಮ ತಂದೆಯವರು ತೀರಿಕೊಂಡರು. ಇನ್ನು ನನಗೆ ಓದಬೇಕು ಎಂದು ಅನಿಸಲಿಲ್ಲ. ಮನಸ್ಸಿನಲ್ಲಿ ಬದುಕಬೇಕು ಎಂದು ಆಸೆ ಇಲ್ಲ. ಆದರೆ ಭೂಮಿಯ ಮೇಲೆ ಇರುವಷ್ಟು ದಿನಗಳು ಜೀವನ ಕಳೆಯದೆ ತಪ್ಪುವುದಿಲ್ಲ ಅಲ್ವಾ? ಅದಕ್ಕೆ ಖಾಲಿಯಾಗಿ ಇರದೆ ಯಾವುದೋ ಒಂದು ಮನೆಯಲ್ಲಿ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಅಂದುಕೊಂಡಳು. ಆಕೆ ಇಬ್ಬರು ಸ್ವಲ್ಪ ಮಾತನಾಡಿಕೊಂಡ ನಂತರ ರವೀಂದ್ರ, ನಾನು ನಿನಗೆ ಇಷ್ಟ ಆದೆನಾ ಅಂದನು. ಪಾವನಿ, ನನಗೆ ಮಾತ್ರ ಇಷ್ಟ ಆದರೆ ಜೀವನ ಅಲ್ಲ ರೀ, ನಿಮಗೂ ಸಹ ಇಷ್ಟ ಆದರೇನೆ ನಮ್ಮ ಜೀವನದ ಬಂಧ ಏರ್ಪಡುತ್ತದೆ ಅಂದಳು. ರವೀಂದ್ರ, ನೀವು ಚೆನ್ನಾಗಿಲ್ಲ ಎಂದು ಹೇಳುವುದಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಪದ್ಧತಿಗಳು ನೋಡಿದ ನಂತರ ನಿಮ್ಮ ಪದ್ಧತಿ ಇಷ್ಟ ಆಗಲಿಲ್ಲ ಎಂದು ಹೇಳುವುದಕ್ಕೂ ಚಾನ್ಸ್ ಇಲ್ಲ. ನನ್ನ ಮನಸ್ಸೇ ನನ್ನ ಹತ್ತಿರ ಇಲ್ಲ. ನಮ್ಮವರಿಗೆ ಹೇಳಿದೆ, ಅವರಿಗೆ ಸಹ ಗೊತ್ತು ಶ್ರುತಿಯನ್ನು ಪ್ರೀತಿಸಿದೆ. ಆದರೆ ಸಡನ್ನಾಗಿ ನಮ್ಮ ತಂದೆಯವರು ನಿಮ್ಮ ತಂದೆಯವರ ಫ್ರೆಂಡ್ ಎಂದು, ನಿಮ್ಮ ತಂದೆ ಈಗ ಇಲ್ಲ ಎಂದು, ನಿಮ್ಮನ್ನು ಸೊಸೆಯಾಗಿ ಮಾಡಿಕೊಳ್ಳಬೇಕು ಎಂದು ಆಸೆ ಪಡುತ್ತಿದ್ದಾನೆ. ನಾನಾದರೆ ನಿನ್ನನ್ನು ಮದುವೆ ಮಾಡಿಕೊಳ್ಳಲಾಗುವುದಿಲ್ಲ. ಆದರೆ ಈಗಂತ ನಮ್ಮ ತಂದೆಗೆ ಹೇಳಿದರೂ ಕೇಳುತ್ತಿಲ್ಲ. ಅದಕ್ಕೆ ನೀವೇ ನಾನೆಂದರೆ ಇಷ್ಟ ಇಲ್ಲ ಎಂದು ಹೇಳಿ. ಹಾಗೆ ಹೇಳುವುದರಿಂದ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು ಅಂದನು. ಪಾವನಿ, ನನಗೂ ಸಹ ಇಷ್ಟ ಇಲ್ಲ ಎಂದು ಹೇಳುವ ಚಾನ್ಸ್ ಇಲ್ಲ ರೀ. ನಮಗೆ ಒಂದು ವೇಳೆ ನನ್ನ ಜೊತೆ ಜೀವನ ಹಂಚಿಕೊಳ್ಳುವುದು ಇಷ್ಟ ಇಲ್ಲ ಅಂದರೆ ಒಬ್ಬ ಗಂಡಸಾಗಿ ನೀವೇ ಹೇಳಿ. ಆದರೆ ಒಂದು ಹೆಣ್ಣು ಮಗುವಾಗಿ ನಾನು ಹೇಳಲಾಗುವುದಿಲ್ಲ. ಯಾಕೆ ಏನು ಅಂದರೆ ನನಗಿರುವ ಕಾರಣಗಳು ನನಗೆ ಇದ್ದಾವೆ. ಪ್ರಸ್ತುತ ನಾನು ನೀವು ತಾಳಿ ಕಟ್ಟಿದರೆ ತಲೆ ಬಗ್ಗಿಸಿಕೊಂಡು ಇರುವುದು ಬಿಟ್ಟರೆ ನೀವು ಹೇಳಿದ ಕೆಲಸ ಸಹ ಮಾಡುವ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ಅನ್ನುತ್ತಿದ್ದರೆ ರವೀಂದ್ರಗೆ ಕೋಪ ಬಂದು, ನಿಮ್ಮ ಕರ್ಮ, ನಾನೇನು ಮಾಡಲಾಗುವುದಿಲ್ಲ. ತಾಳಿ ಮಾತ್ರ ಬಲವಂತದಿಂದ ಕಟ್ಟುತ್ತೀನೇನೋ, ಆದರೆ ನನ್ನ ಹೆಂಡತಿ ಮಾತ್ರ ನೀನು ಆಗುವುದಿಲ್ಲ. ಯಾಕೆಂದರೆ ನಾನು ಪ್ರೀತಿಸಿದ್ದು ಶ್ರುತಿಯನ್ನು. ನನ್ನ ಜೀವನ ಸಹ ಶ್ರುತಿ ಜೊತೆನೆ. ಆದ್ದರಿಂದ ನಿಮಗೆ ಕಷ್ಟವಾಗಿ ಇದ್ದರೆ ನೀವೇ ಈ ಮದುವೆಯನ್ನು ನಿಲ್ಲಿಸಿ. ಇಲ್ಲದಿದ್ದರೆ ಲೈಫ್ ಹೀಗೆ ಇರುತ್ತದೆ. ನಿಮ್ಮಿಷ್ಟ ಎಂದು ಕೋಪದಿಂದ ಹೋದನು. ಪಾವನಿಗೆ ತುಂಬ ಬಾಧೆ ಅನಿಸಿತು. ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದರಿಂದ ಪಾವನಿಗೋಸ್ಕರ ಎಂದು ಅವರ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡರೆ ಆಕೆ ತನ್ನ ಬುದ್ಧಿವಂತಿಕೆಯಿಂದ ಗಂಡನ ಹತ್ತಿರ ಒಂದು ತರಹ, ಆತ ಇಲ್ಲದಿದ್ದರೆ ಇನ್ನೊಂದು ತರಹ ಇದ್ದು ಒಂದು ಮಗುವಿಗೆ ತಾಯಿಯಾದಳು. ಪಾವನಿ ತಂದೆ ಇಬ್ಬರು ಮಕ್ಕಳನ್ನು ಒಂದೇ ತರಹ ನೋಡಿಕೊಂಡನು. ಆದರೆ ತಾಯಿ ಮಾತ್ರ ಪಾವನಿಯನ್ನು ಚಿಕ್ಕವಗಳಿಂದಲೂ ಬೇರೆಯಾಗಿಯೇ ನೋಡಿದಳು. ತಂದೆ ಇದ್ದ ಅಷ್ಟು ದಿನಗಳು ಪಾವನಿಗೆ ಏನೂ ಅನಿಸಲಿಲ್ಲ. ಆ ತಂದೆಯ ಪ್ರೀತಿಯಲ್ಲಿ ನೀಟಾಗಿ ಇರುವುದರಲ್ಲೇ ಜೀವನ ಕಳೆಯುವುದು ಕಲಿತುಕೊಂಡಳು. ಚಿಕ್ಕಮ್ಮ ಎಷ್ಟೇ ನೋವು ಕೊಟ್ಟರೂ ದೊಡ್ಡದಾಗಿ ಇರಿಸಿಕೊಳ್ಳುತ್ತಿರಲಿಲ್ಲ. ಸಡನ್ನಾಗಿ ತಂದೆ ತೀರಿಕೊಂಡಿದ್ದರಿಂದ ಆಕೆಗೆ ಇನ್ನು ಮನೆಯಲ್ಲಿ ಕೇಳುವವರು ಯಾರೂ ಇಲ್ಲದೆ ಹೋದರು. ಮನೆಯಲ್ಲಿ ಒಬ್ಬ ವರ್ಕರ್ ಅನ್ನುವರು ಇಲ್ಲದೆ ಕೆಲಸ ಎಲ್ಲ ಪಾವನಿಯೇ ಮಾಡುತ್ತಿದ್ದಳು. ಯಾರಾದರೂ ಪಾವನಿಗೆ ಮದುವೆ ವಯಸ್ಸಾಗಿದೆ, ಮದುವೆ ಮಾಡುವುದಿಲ್ಲವೇ, ಅವರ ತಂದೆ ಸಂಪಾದಿಸಿದ ಹಣ ಇದೆ ಅಲ್ವಾ ಅಂದರೆ ಆಕೆ ಮನಸ್ಸಿನಲ್ಲಿ ಇವಳನ್ನು ಕಳುಹಿಸಿಬಿಟ್ಟರೆ ಮನೆಯಲ್ಲಿ ಕೆಲಸ ಯಾರು ಮಾಡುತ್ತಾರೆ ಅಂದುಕೊಳ್ಳುತ್ತಿದ್ದಳು. ಆದರೆ ಪಾವನಿ ತಂದೆ ಸ್ನೇಹಿತರು, ನೆಂಟರು ಪಾವನಿಗೆ ಯಾವಾಗ ಮದುವೆ ಮಾಡುತ್ತೀಯಾ ಎಂದು ಒತ್ತಡ ಮಾಡಿದ್ದರಿಂದ ಯಾರೋ ಒಬ್ಬ ಅನಾಮಕರ ಸಂಬಂಧಗಳನ್ನು ಕರೆದುಕೊಂಡು ಬಂದಳು. ಪಾವನಿ ಅವರನ್ನು ಮಾಡಿಕೊಳ್ಳಲಾಗದೆ ಆಕೆ ಅಷ್ಟಕ್ಕೆ ಆಕೆ ಈ ಮನೆಯಲ್ಲಿ ಕೆಲಸ ಮಾಡಿಕೊಳ್ಳುತ್ತಾ ಬದುಕುತ್ತೇನೆ ಅನ್ನುವ ಸ್ಥಿತಿಗೆ ತೆಗೆದುಕೊಂಡು ಬಂದಳು. ಆ ಟೈಮಿನಲ್ಲೇ ಗಜಪತಿಗೆ ಪಾವನಿ ಕಾಣಿಸಿದಳು. ಆಕೆ ಪರಿಸ್ಥಿತಿಯನ್ನು ನೋಡಿದನು. ತಂದೆ ಇದ್ದಷ್ಟು ದಿನಗಳು ಪಾವನಿ ಎಷ್ಟೋ ಆನಂದವಾಗಿ ಇದ್ದಳೋ. ಶ್ರುತಿ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಪಾವನಿಗೆ ಜೀವನ ಕೊಟ್ಟವನು ಆಗುತ್ತೇನೆ. ಪಾವನಿಯ ಒಳ್ಳೆತನದಿಂದ ಅವನೇ ಬದಲಾಗುತ್ತಾನೆ ಅನ್ನುವ ಆಲೋಚನೆಗೆ ಗಜಪತಿ ಬಂದನು. ವರದಕ್ಷಿಣೆ ಅವಸರ ಇಲ್ಲ. ಪಾವನಿಯನ್ನು ನನ್ನ ಮಗನಿಗೆ ಮಾಡಿಕೊಳ್ಳುತ್ತೇವೆ. ನನ್ನ ಫ್ರೆಂಡ್ ಬದುಕಿದ್ದಾಗ ಸಹ ಅಂದುಕೊಂಡೆವು ಎಂದು ಸ್ವಲ್ಪ ಹಠದಿಂದಲೇ ಕುಳಿತುಕೊಂಡನು. ಪಾವನಿ ತಂದೆಯ ಕೋರಿಕೆ ಸಹ ಅದೇ ಆದ್ದರಿಂದ ಪಾವನಿ ಅಂಗೀಕರಿಸಿದಳು. ಪಾವನಿ ಚಿಕ್ಕಮ್ಮ ಸಹ ಹೇಗೋ ಹಾಗೆ ಮದುವೆ ಮಾಡಿ ತೊಲಗಿಸಿಕೊಳ್ಳೋಣ, ನನ್ನ ಹಣ ಆದರೆ ಹೋಗುತ್ತಿಲ್ಲ ಅಂದುಕೊಂಡಳು. ಅಂತಹ ಪರಿಸ್ಥಿತಿಗಳಲ್ಲಿ ಇದ್ದ ಪಾವನಿ ಗಂಡನ ಮೇಲೆ ಕೋರಿಕೆಯಿಂದ ರವೀಂದ್ರ ಅನ್ನು ಮದುವೆ ಮಾಡಿಕೊಳ್ಳುತ್ತಿಲ್ಲ. ಆದರೆ ಆಕೆಯ ಕತ್ತಿನಲ್ಲಿ ತಾಳಿ ಅನ್ನುವುದು ಇದ್ದರೆ ಹೊರಗಡೆಯವರ ಕೆಟ್ಟ ನೋಟ ಇರುವುದಿಲ್ಲ. ಗಜಪತಿ ಮತ್ತು ಆತನ ಹೆಂಡತಿ ಅತ್ತೆ ಮಾವನ ತರಹ ಅಲ್ಲದೆ ತಂದೆ ತಾಯಿಯವರ ತರಹ ನೋಡಿಕೊಂಡರೆ ನನಗೂ ಒಂದು ನೆರಳು ಇರುತ್ತದೆ. ನೀವು ಇಷ್ಟು ಖಚಿತವಾಗಿ ತಾಳಿ ಮಾತ್ರನೇ ಕಟ್ಟುತ್ತೇನೆ, ಪ್ರೀತಿ ಪ್ರೇಮ ಬೇರೊಬ್ಬರಿಗೆ ಅಂದರೂ ಸಹ ಮಾಡಿಕೊಳ್ಳುತ್ತಿದ್ದೇನೆ ಅಂದರೆ ಇನ್ನು ನನ್ನ ಪರಿಸ್ಥಿತಿ ಇದು. ನೀವೇ ಗಂಡಸಾಗಿ ಹೇಳಲು ಆಗದೇ ಇದ್ದಾಗ ನನ್ನ ಪರಿಸ್ಥಿತಿಗೆ ನಾನು ಹೇಳಲಾಗುವುದಿಲ್ಲ ಎಂದು ಮೌನವಾಗಿ ಮದುವೆಗೆ ರೆಡಿಯಾದಳು.
ರವೀಂದ್ರ ಕೋಪದಿಂದ ಪಾವನಿಯನ್ನು ಮದುವೆ ಮಾಡಿಕೊಂಡನು. ಮದುವೆ ನಿಲ್ಲಿಸು ಅಂದರೆ ನಿಲ್ಲಿಸಲಿಲ್ಲ ಅಲ್ವಾ, ನನಗೆ ಈ ಗಂಡ ಬೇಡ ಅನ್ನುವಾಗೆ ಮಾಡುತ್ತೇನೆ ನೋಡು ಅಂದುಕೊಂಡನು. ಮೊದಲ ರಾತ್ರಿ ತಂದೆ ತಾಯಿ ಇಲ್ಲದ ಹುಡುಗಿಯೆಂದು ರವೀಂದ್ರ ತಂದೆ ತಾಯಿಯವರೇ ಪಾವನಿಗೆ ತಂದೆ ತಾಯಿಯವರು ಅಂದುಕೊಂಡು ನೀಟಾಗಿ ರೆಡಿ ಮಾಡಿದಳು ಅತ್ತೆಯವರು. ಪಾವನಿ ಅತ್ತೆ ಮಾವ ಕಾಲುಗಳಿಗೆ ನಮಸ್ಕಾರ ಮಾಡಿ ಎದ್ದೇಳುತ್ತಿದ್ದರೆ, ಗಜಪತಿ, ನನ್ನ ಮಗನಿಗೋಸ್ಕರ ನೀನು ಬದಲಾಗಮ್ಮ ಎಂದು ನಾನು ಅನ್ನುವುದಿಲ್ಲ. ನಿನಗೆ ನೀನಾಗಿರು, ನಿನ್ನತನವನ್ನು ನೀನು ಕಳೆದುಕೊಳ್ಳಬೇಡ. ಅವನು ನಿನ್ನನ್ನು ನೋಡಿ ಬದಲಾದರೆ ಅವನ ಜೀವನ ಚೆನ್ನಾಗಿರುತ್ತದೆ. ಬದಲಾಗಲಿಲ್ಲ ಅಂದರೆ ಅತ್ತೆ ಮಾವನವರ ತರಹ ಅಲ್ಲದೆ ತಂದೆ ತಾಯಿಯವರ ತರಹ ಇರುತ್ತೇವೆ ಎಂದು ಹೇಳಿ ಕಳುಹಿಸಿದರು. ಪಾವನಿಗೆ ಅದೇ ಮಹಾಭಾಗ್ಯ. ಆಕೆ ಹುಟ್ಟಿದಾಗದಿಂದಲೂ ಇದು ಇಟ್ಟಿಕೋ ಅದು ಇಟ್ಟಿಕೋ ಎಂದು ಅಂದವರೇ ಇಲ್ಲ. ರವೀಂದ್ರ ತಾಯಿ ಪ್ರೀತಿಯಿಂದ ಅಲಂಕರಿಸುತ್ತಿದ್ದರೆ ಆಕೆಯಲ್ಲಿ ತಾಯಿ ಕಾಣಿಸಿದಳು. ತಂದೆಯಂತೆ ಗಜಪತಿ, ಇದೇ ನನಗೆ ಮಹಾಭಾಗ್ಯ ಅಂದುಕೊಂಡು ರೂಮಿನೊಳಗಡೆ ಹೆಜ್ಜೆ ಇಟ್ಟಳು. ಪಾವನಿಯನ್ನು ನೋಡಿದ ರವೀಂದ್ರಗೆ ಕೋಪ. ಆ ದಿನ ಮದುವೆ ಬೇಡ ಎಂದು ಹೇಳು ಎಂದರೆ ಕೇಳದೆ ಇಲ್ಲಿಯ ತನಕ ತಂದಿದ್ದಾಳೆ. ಆಕೆ ಒಂಟಿಯಾಗಿ ಯಾವಾಗಲೂ ಸಿಗಲಿಲ್ಲ ಮದುವೆಗೆ ಮೊದಲು. ರವೀಂದ್ರ ಪಾವನಿಯನ್ನು ನೋಡಿ ಮೊದಲು ಮೈ ಮರೆತನು. ಆದರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು, ಏನು ಹೀಗೆ ಟೆಂಪ್ಟ್ ಆಗುವ ಹಾಗೆ ಅಲಂಕರಿಸಿಕೊಂಡರೆ ನಿನ್ನ ಸೆರಗು ಹಿಡಿದುಕೊಂಡು ತಿರುಗುತ್ತೇನೆ ಅಂದುಕೊಳ್ಳುತ್ತಿದ್ದೀಯಾ ಎಂದು ಅಂದನು. ಪಾವನಿ ಹಾಲಿನ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು, ಇಲ್ಲ ರೀ, ಅತ್ತೆಯವರು ಅಲಂಕರಿಸುತ್ತಿದ್ದರೆ ಬೇಡ ಅನ್ನಲಾಗಲಿಲ್ಲ. ತಾಯಿಯ ಪ್ರೀತಿ ಗೊತ್ತಿಲ್ಲ ಅಲ್ವಾ, ಅಮ್ಮನ ತರಹ ಅತ್ತೆ ಮಾಡುತ್ತಿದ್ದರೆ ತಪ್ಪಲಿಲ್ಲ. ನಿಮ್ಮನ್ನು ಟೆಂಪ್ಟ್ ಮಾಡಬೇಕೆಂದು ನಾನು ಅಂದುಕೊಳ್ಳುತ್ತಿಲ್ಲ ಎಂದು ತಲೆಯಲ್ಲಿ ಇರುವ ಹೂಗಳನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಒಂದು ಚಾಪೆಯನ್ನು ತೆಗೆದುಕೊಂಡು ಸೈಲೆಂಟಾಗಿ ಮಲಗಿಕೊಂಡಳು. ರವೀಂದ್ರಗೆ ಈಗ ಸ್ಯಾಟಿಸ್ಫೈ ಆಗುತ್ತಿಲ್ಲ. ಮಲ್ಲಿಗೆ ಹೂಗಳು ಮತ್ತೇರಿಸುತ್ತಿದೆ. ಪಾವನಿ ಆತನನ್ನು ಕೋರಿಕೊಂಡರೆ ಛೀ ಹೋಗು ಅನ್ನಬೇಕೆಂದು ಪಾವನಿ ಆತನಿಗೋಸ್ಕರ ಪರಿತಪಿಸುತ್ತಿದ್ದರೆ, ನಿನಗೆ ಮೊದಲೇ ಹೇಳಿದೆ ನನ್ನ ಪ್ರೀತಿ ಶ್ರುತಿ ಎಂದು ಗಟ್ಟಿಯಾಗಿ ಹೇಳಬೇಕೆಂದು ತಾಪತ್ರಯ ಪಡುತ್ತಿದ್ದಾನೆ. ಹಾಗೆ ಸೈಲೆಂಟಾಗಿ ಮಲಗಿಕೊಂಡಿದ್ದರಿಂದ ಪಾಪ ರವೀಂದ್ರಗೆ ನಿದ್ದೆ ಬರುತ್ತಿಲ್ಲ. ತಾಳಿ ಮಾತ್ರನೇ ಕಟ್ಟುತ್ತೇನೆ, ದೇಹ ಪ್ರೀತಿ ಕೊಡುವುದಿಲ್ಲ ಎಂದು ಅಷ್ಟು ನೀಟಾಗಿ ಹೇಳಿದರೆ ತಾಳಿ ಕಟ್ಟಿಸಿಕೊಂಡು ಖಚಿತವಾಗಿ ಯಜಮಾನಿಕೆ ಮಾಡುತ್ತಾಳೆ ಅಂದುಕೊಂಡನು. ಆದರೆ ಹಾಗೆ ನಡೆಯದೆ ಪಾವನಿ ಅಂದ ಚಂದಗಳು ಹುಚ್ಚೆಬ್ಬಿಸುತ್ತಿದ್ದರೆ, ನಿನ್ನ ಹೆಂಡತಿ ಕಣೋ ಎಂದು ಮೈಂಡ್ ಹೇಳುತ್ತಿದ್ದರೆ ನನ್ನ ಮನಸ್ಸಿನಲ್ಲಿ ಶ್ರುತಿ ಇದ್ದಾಳೆ ಎಂದು ಅಂದುಕೊಂಡು ಯಾವಾಗಲೂ ನಿದ್ದೆಗೆ ಜಾರಿಬಿಟ್ಟನು. ನಂತರ ಶ್ರುತಿ ಜಗಳ ಮಾಡಿದಳು. ರವೀಂದ್ರ, ನಾನು ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುತ್ತೇನೆ, ನೀನು ಸಹ ಮಾಡಿಕೊ. ನಾನು ಅಷ್ಟೊಂದು ನನ್ನ ಹೆಂಡತಿಗೆ ಹೇಳಿದರೂ ಕೇಳದೆ ಹಸಿಮಣೆ ಹತ್ತಿದಳು. ನಮ್ಮ ತಂದೆಗೆ ಹೇಳಿದರೆ ಕೇಳಲಿಲ್ಲ, ಆಕೆಗೆ ಹೇಳಿದರೂ ಕೇಳಲಿಲ್ಲ ಅಲ್ವಾ, ನಾ ಎಂದರೆ ಏನು ತೋರಿಸುತ್ತೇನೆ, ಬರ್ತೀಯಾ ಅಂದನು. ಶ್ರುತಿ, ಏನಾದರೂ ಸರಿ, ನನ್ನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ ಅಲ್ವಾ, ನಿಮ್ಮ ತಂದೆ ತಾಯಿ ಸುಮ್ಮನಿರುವುದಿಲ್ಲ ಅಲ್ವಾ ಎಂದು ಕೋಪದಿಂದ ಅಂದಳು. ರವೀಂದ್ರ ಅವರಿಗೆ ನಮ್ಮ ಪ್ರೀತಿಯ ವಿಷಯ ತಿಳಿದು ಪಾವನಿ ಜೊತೆ ಮದುವೆ ಮಾಡಿದರು. ಪಾವನಿಗೆ ಹೇಳಿದರೂ ಸಹ ಮಾಡಿಕೊಂಡಳು. ತನ್ನಷ್ಟಕ್ಕೆ ತಾನೇ ಹೊರಟು ಹೋಗುತ್ತಾಳೆ, ತನ್ನಷ್ಟಕ್ಕೆ ತಾನೇ ವಿಚ್ಛೇದನ ಕೊಟ್ಟಿದ್ದಾಳೆ ಅಂದಿಕೋ, ಹ್ಯಾಪಿಯಾಗಿ ನಾವು ಮದುವೆ ಮಾಡಿಕೊಳ್ಳಬಹುದು. ಇನ್ನೊಬ್ಬರ ಹತ್ತಿರ ನಮಗೇನು ಅಂದನು. ಶ್ರುತಿ ಬರುತ್ತೇನೆ ಅಂದಳು. ಪಾವನಿಯನ್ನು ಕರೆದುಕೊಂಡು ಬೇಕಂತಲೇ ಹೈದರಾಬಾದ್ಗೆ ಹೊರಟು ಹೋದನು. ತಂದೆ ತಾಯಿಯರ ಹತ್ತಿರ ಇದ್ದರೆ ಪಾವನಿ ಈ ಜನ್ಮಕ್ಕೆ ಆತನಿಗೆ ವಿಚ್ಛೇದನ ಕೊಡುವುದಿಲ್ಲ. ಪಾವನಿಗೆ ಕೋಪ ತರಿಸಿ ಜಗಳ ಮಾಡಿ ತನ್ನಷ್ಟಕ್ಕೆ ತಾನೇ ವಿಚ್ಛೇದನ ಕೊಟ್ಟು ಹೊರಟು ಹೋಗುವ ಹಾಗೆ ಮಾಡಬೇಕೆಂದು ರವೀಂದ್ರ ಹೈದರಾಬಾದ್ಗೆ ಹೋದನು. ಅಪಾರ್ಟ್ಮೆಂಟ್ನಲ್ಲಿ ಸಿಂಗಲ್ ಬೆಡ್ರೂಮ್ ತೆಗೆದುಕೊಂಡನು. ಆ ಪಕ್ಕದಲ್ಲಿ ಶ್ರುತಿಗೆ ಸಹ ಒಂದು ಸಿಂಗಲ್ ಬೆಡ್ರೂಮ್ ತೆಗೆದುಕೊಂಡನು. ಪಾವನಿಗೆ ಶ್ರುತಿಯನ್ನು ಪರಿಚಯ ಮಾಡಿದನು. ಈಕೆ ನನ್ನ ಪ್ರೀತಿ ಎಂದು ಹೇಳಿದನು. ಪಾವನಿ ಚಿರುನಗೆ ನಗೆದು ಸುಮ್ಮನಾದಳು. ರವೀಂದ್ರ ಮನೆಯ ಕೆಲಸ ನೀಟಾಗಿ ಮಾಡಲು ಬರುವುದಿಲ್ಲ ಎಂದು ನಮ್ಮ ಡ್ಯಾಡಿ ಶ್ರುತಿಯನ್ನು ರಿಜೆಕ್ಟ್ ಮಾಡಿದನು. ಆದರೆ ಆಕೆ ಜಾಬ್ ಮಾಡುತ್ತಾಳೆ, ಆಕೆಗೇನು ಅವಸರ, ನಿನ್ನಂತಹ ಕೆಲಸದ ಹುಡುಗಿಯನ್ನು ಆಕೆ ಇಟ್ಟುಕೊಂಡು ಮಾಡಿಸುತ್ತಾಳೆ ಗೊತ್ತಾ ಅಂದನು. ಪಾವನಿ, ಆಕೆಗೆ ಅಷ್ಟು ಕೆಪಾಸಿಟಿ ಇದ್ದಿದ್ದರೆ ನೀವು ನನ್ನ ಕತ್ತಿನಲ್ಲಿ ತಾಳಿ ಕಟ್ಟುತ್ತಿರಲಿಲ್ಲ. ಆಕೆಯ ಪ್ರೀತಿ ಅಷ್ಟು ಪವಿತ್ರವಾಗಿದ್ದರೆ ನಿಮ್ಮ ತಂದೆ ಬಲವಂತವಾಗಿ ಮಾಡುತ್ತಿದ್ದರೆ ನೀವು ಮಾಡಿಕೊಳ್ಳುತ್ತಿರಲಿಲ್ಲ. ಸಾಧ್ಯವಾದರೆ ಇಬ್ಬರು ಸೇರಿ ದೊಡ್ಡವರನ್ನು ಒಪ್ಪಿಸುತ್ತೀರಿ. ಇಲ್ಲದಿದ್ದರೆ ನಿಮ್ಮ ಪ್ರೀತಿ ಅಷ್ಟು ಜೆನ್ಯೂನ್ ಆದರೆ ನೀವಿಬ್ಬರು ಬದುಕುವುದಕ್ಕೆ ಪ್ರಯತ್ನಿಸುತ್ತೀರಿ ಅಂದ ತಕ್ಷಣ ರವೀಂದ್ರ, ನಮ್ಮ ಪ್ರೀತಿ ಜೆನ್ಯೂನ್, ಇದಕ್ಕೆಲ್ಲ ಕಾರಣ ನಮ್ಮ ತಂದೆ ಅಂದನು. ಪಾವನಿ ಎಲ್ಲರಿಗೂ ಇಷ್ಟ ಆಗಿ
ನಿಮ್ಮ ತಂದೆಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ನಿಮ್ಮ ತಂದೆಯ ಮಾತು ಕೇಳಬೇಕಾದ ಅವಸರ ಇಲ್ಲ ಅಲ್ವಾ? ಹೋಗಿ ಶ್ರುತಿ ಪೇರೆಂಟ್ಸನ್ನು ಕೇಳಿ ಅವರ ಸಪೋರ್ಟಿಂದ ಮದುವೆ ಮಾಡಿಕೊಳ್ಳಬೇಕಾಗಿತ್ತು ಅಂದ ತಕ್ಷಣ ಶ್ರುತಿ ನನಗೇನು ಕಮ್ಮಿ ಬೇಡ ಎಂದು ರವೀಂದ್ರ ತಂದೆ ತಾಯಿಯವರು ಅನ್ನುತ್ತಿದ್ದರೆ ನಮ್ಮ ಪೇರೆಂಟ್ಸ್ ಸಹ ಜೀವನ ಪೂರ್ತಿ ಅವರಿಗೆ ಇಷ್ಟ ಇಲ್ಲದೆ ರವೀಂದ್ರ ಜೊತೆ ಹೇಗೆ ಸಂಸಾರ ಮಾಡುತ್ತೀಯಾ ಅಂದರು. ಅದಕ್ಕೆ ನಾನು ಸಹ ಸೈಲೆಂಟ್ ಆದೆ ಅನ್ನುತ್ತಿದ್ದರೆ ಪಾವನಿ ಡ್ರಾಪ್ ಆಗಿ ಹೋದವಳು ಮತ್ತೆ ಈಗ ಯಾಕೆ ಬಂದೆ? ಶ್ರುತಿ, ನಿನ್ನ ಜೊತೆ ವಿಚ್ಛೇದನ ತೆಗೆದುಕೊಂಡು ಅವರ ಡ್ಯಾಡಿ ಮಾಡಿದ್ದು ತಪ್ಪು ಎಂದು ನಿರೂಪಿಸುತ್ತೇನೆ ಅಂದಳು. ಅವರ ಡ್ಯಾಡಿ ತಪ್ಪು ಅಂದರೆ ನಾನು ಕರೆಕ್ಟ್ ಎಂದು ಅರ್ಥ ಅಲ್ವಾ? ಅದಕ್ಕೆ ಬಂದೆ. ಪಾವನಿ ನಗುತ್ತಾ ಅವರ ಡ್ಯಾಡಿಯ ಹತ್ತಿರ ಹೋರಾಡಿ ನಿನ್ನನ್ನು ಮದುವೆ ಮಾಡಿಕೊಳ್ಳಲಿಲ್ಲ. ನನ್ನ ಹತ್ತಿರ ವಿಚ್ಛೇದನ ತೆಗೆದುಕೊಂಡು ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಎಂದು ಹೇಗೆ ನಂಬಿದೆ? ಹೆತ್ತ ತಂದೆ ತಾಯಿ ಎಂದು ಆತನಿಗೆ ರೆಸ್ಪೆಕ್ಟ್ ಕೊಟ್ಟನು, ಚೆನ್ನಾಗಿದೆ. ಕಟ್ಟಿಕೊಂಡ ಹೆಂಡತಿ ನನಗೂ ಸಹ ಕೊಡುತ್ತಾನೆ ಎಂದು ನಂಬಿಕೆ ಇದೆ. ಇನ್ನು ಪ್ರೀತಿ ಅನ್ನುತ್ತೀಯಾ? ನಿಮ್ಮಿಬ್ಬರ ಪ್ರೀತಿ ರವೀಂದ್ರ ನನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದಾಗಲೇ ಹೋಗಿದೆ. ನೀನು ನಿಮ್ಮ ಪೇರೆಂಟ್ಸ್ ಮಾತು ಕೇಳಿ ರವೀಂದ್ರ ಇನ್ನೊಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುತ್ತಿದ್ದಾನೆ ಅಂದಾಗಲೇ ಹೋಗಿದೆ. ಇಬ್ಬರು ಅಷ್ಟೊಂದು ಪ್ರೀತಿಸಿಕೊಂಡು ಒಬ್ಬರನ್ನೊಬ್ಬರು ಬಿಟ್ಟು ಇರಲಾಗುವುದಿಲ್ಲ ಅಂದಾಗ ಪೇರೆಂಟ್ಸ್ನ ಹತ್ತಿರ ಹೋರಾಡಬಹುದು, ಸಮಾಜದ ಜೊತೆ ಹೋರಾಡಬಹುದು. ನಿಮ್ಮಿಬ್ಬರ ಆಲೋಚನೆ ಏನು ಹೇಳಲಾ? ನಿಮಗೆ ಪೇರೆಂಟ್ಸ್ ಬೇಕು, ಅವರ ಸಂಪಾದಿಸಿರುವುದು ಬೇಕು, ನಿಮ್ಮ ಇಷ್ಟವನ್ನು ಅವರು ಗೌರವಿಸಬೇಕು. ಹಾಗೆ ಗೌರವಿಸಲಿಲ್ಲ ಅಂದರೆ ಗೌರವಿಸುವ ಹಾಗೆ ಮಾಡಿಕೊಳ್ಳುವುದಕ್ಕೆ ಗಜಪತಿ ಮಾವನವರು ರಾಂಗ್ ಎಂದು ಆಗ ನೀವು ಕರೆಕ್ಟ್ ಆಗುತ್ತೀರಾ? ಸರಿ, ನನ್ನನ್ನು ಮದುವೆ ಮಾಡಿಕೊಂಡನು, ನಿನ್ನನ್ನು ಪ್ರೀತಿಸಿದನು, ಆತನ ದೇಹವನ್ನು ಹಂಚಿಕೊಳ್ಳುವ ರೈಟ್ ನನಗೆ ಬಂದಿದೆ. ಆದರೆ ನನ್ನ ಮೇಲೆ ಪ್ರೀತಿ ಇಲ್ಲ, ನಿನ್ನ ಮೇಲೆ ಪ್ರೀತಿ ಇದೆ. ನಿನ್ನ ದೇಹವನ್ನು ಆತನು ಹಂಚಿಕೊಳ್ಳಲಾಗುವುದಿಲ್ಲ, ಯಾಕೆಂದರೆ ಲೈಸೆನ್ಸ್ ಬೇಕು. ಲೈಸೆನ್ಸ್ ಇಲ್ಲದೆ ನೀವಿಬ್ಬರು ಒಂದಾಗುತ್ತೀವಿ ಅಂದರೆ ನಿಮ್ಮಿಬ್ಬರದು ತಪ್ಪು ಎಂದು ಅರ್ಥ. ನಿಮ್ಮದು ಪ್ರೀತಿ ಅಲ್ಲ, ಕಾಮ ಎಂದು ನೀವೇ ಒಪ್ಪಿಕೊಂಡಂತೆ ಅಲ್ವಾ ಅಂದಳು. ರವೀಂದ್ರ, ಏನು ಮಾತನಾಡುತ್ತಿದ್ದೀಯ ನೀನು? ನಾವು ಪ್ರೀತಿಸಿಕೊಂಡೆವು ಅಷ್ಟೇ, ಇನ್ನೂ ಇಬ್ಬರು ಒಂದಾಗಲಿಲ್ಲ. ನಮ್ಮಿಬ್ಬರಲ್ಲಿ ಯಾರಿಗೂ ಆ ಉದ್ದೇಶ ಇಲ್ಲ. ಸಾಂಪ್ರದಾಯವಾಗಿ ಮದುವೆ ಮಾಡಿಕೊಂಡು ಜೀವನವನ್ನು ಹಂಚಿಕೊಳ್ಳುತ್ತೇವೆ ಅಂದನು. ಶ್ರುತಿ, ಮನಸ್ಸಿನಲ್ಲಿ ನೀನು ಒಬ್ಬ ದದ್ದಿಮ್ಮ. ಮುಖದಲ್ಲಿ ಅಷ್ಟೊಂದು ಅಂದಗಳನ್ನು ತೋರಿಸುತ್ತಿದ್ದರೆ ಟೆಂಪ್ಟ್ ಆಗುವುದಿಲ್ಲ. ಪ್ರೀತಿ ಅನ್ನುತ್ತೀಯ, ಪ್ರೀತಿಯಲ್ಲಿ ಏನಿರುತ್ತದೆ? ಪ್ರೀತಿಯ ನಂತರ ರೊಮ್ಯಾನ್ಸ್ ಅಲ್ವಾ? ಅಂದವಾಗಿ ಇದ್ದೀಯಾ ನಿನ್ನಷ್ಟಕ್ಕೆ ನೀನೇ. ಪ್ರೀತಿ ಅಂದರೆ ನಿಮ್ಮ ತಂದೆ ಚೆನ್ನಾಗಿ ಸಂಪಾದಿಸಿದ್ದಾನೆ, ನಾವು ಮಾಡಿಕೊಂಡಿದ್ದು ನಾವು ಎಂಜಾಯ್ ಮಾಡಿದರೆ ಲೈಫ್ ಚೆನ್ನಾಗಿರುತ್ತದೆ ಎಂದು ಏನೋ ಕಂಟಿನ್ಯೂ ಮಾಡುತ್ತಿದ್ದೇನೆ. ನಿನಗೆ ಮದುವೆಗೆ ಬಲವಂತ ಮಾಡುತ್ತಿದ್ದಾರೆ ಅಂದಾಗಲೇ ಕನಿಷ್ಠ ನಿನ್ನ ಜೊತೆ ಒಂದು ನೈಟ್ ಸ್ಪೆಂಡ್ ಮಾಡಿದರೂ ಚೆನ್ನಾಗಿರುತ್ತಿತ್ತೇನೋ ಗಲಾಟೆ ಮಾಡಿ ಅತ್ತರೆ ಹಾಗೆ ಅನ್ನಬೇಡ ಶ್ರುತಿ, ನಿನಗೆ ಬಿಟ್ಟರೆ ಆ ಪ್ಲೇಸ್ ಯಾರಿಗೂ ಕೊಡುವುದಿಲ್ಲ ಎಂದು ಹೇಳಿದೆ. ನಿನ್ನ ಹೆಂಡತಿಯನ್ನು ನೋಡಿದರೆ ನಿನಗೆ ರಾತ್ರಿ ನಿದ್ದೆ ಹೇಗೆ ಬರುತ್ತದೆ ಕಣೋ ಅಂದುಕೊಂಡಳು ಮನಸ್ಸಿನಲ್ಲಿ. ಪಾವನಿ, ಅದೇನು ಪ್ರೀತಿನೋ ಆಕೆಯ ಮೇಲೆ? ನಿನ್ನ ದೇಹನೂ ಆಕೆಗೋಸ್ಕರನೇ ಅಂದಿರಿ. ಪ್ರೀತಿ ಇದೆ, ಇನ್ನು ಈ ದೇಹ ಸಹ ಆಕೆಗೆ ಅಂದಿರಿ ಅಲ್ವಾ? ಅದಕ್ಕೆ ಹಾಗೆ ಅಂದೆ. ಅದಕ್ಕೆ ಅಲ್ವಾ ಪಕ್ಕದಲ್ಲಿ ಫ್ಲ್ಯಾಟ್ಗಳು ತೆಗೆದುಕೊಂಡಿರುವುದು ಅನ್ನುತ್ತಿದ್ದರೆ ಶ್ರುತಿ, ನಮ್ಮ ಪ್ರೀತಿಯನ್ನು ನೋಡಿ ನೀನು ಹೊಟ್ಟೆ ಹುರಿದುಕೊಂಡು ನಿನ್ನಷ್ಟಕ್ಕೆ ನೀನೇ ಹೋಗುತ್ತೀಯ. ಅಷ್ಟು ಬಿಟ್ಟರೆ ನಾವು ಮದುವೆ ಮಾಡಿಕೊಳ್ಳದೆ ಒಂದಾಗಬೇಕು ಅನ್ನುವ ಆಲೋಚನೆ ನಮಗೆ ಇಲ್ಲ ಎಂದು ಕೋಪದಿಂದ ಅಂದಳು. ಪಾವನಿ, ನಿಮ್ಮದು ಒಳ್ಳೆಯ ಆಲೋಚನೆ. ನಿಮ್ಮಿಬ್ಬರ ಪ್ರೀತಿ ನಿಜವಾದ ಪ್ರೀತಿ ಆದರೆ ನಾನೇ ನಿಮ್ಮಿಬ್ಬರಿಗೆ ಮದುವೆ ಮಾಡುತ್ತೇನೆ ಅಂದಳು. ರವೀಂದ್ರ, ವಾವ್ ಸೂಪರ್ ಇದಾದರೆ ಅಂದನು. ಹಾಗೆ ಆ ದಿನದಿಂದ ರವೀಂದ್ರ ಶ್ರುತಿ ಇಬ್ಬರು ಒಂದೇ ಆಫೀಸಿನಲ್ಲೇ ಕೆಲಸ ಮಾಡುವುದು. ಆದ್ದರಿಂದ ರವೀಂದ್ರ ಬೈಕ್ ಮೇಲೆ ಹೋಗುವುದು ಬರುವುದು ಮಾಡುತ್ತಿದ್ದಳು. ಪಾವನಿ ಮನೆಯಲ್ಲಿ ಎಲ್ಲ ಜೋಡಿಸಿಕೊಂಡಳು. ಸಿಂಗಲ್ ಬೆಡ್ರೂಮ್ ಆದರೂ ಸೂರ್ಯನ ಕಿರಣಗಳು ಬೀಳುವ ಹತ್ತಿರ ಗಿಡಗಳನ್ನು ಇಟ್ಟುಕೊಂಡಳು. ಇರುವ ಮನೆಯನ್ನು ತುಂಬ ನೀಟಾಗಿ ಇಟ್ಟುಕೊಂಡಳು. ಇವರಿಬ್ಬರು ಕೆಲಸ ಮಾಡುವ ಕಂಪನಿಯಲ್ಲಿ ಏನೋ ಒಂದು ಚಿಕ್ಕ ಕೆಲಸ ಆದರೂ ಮಾಡಬೇಕು ಅಂದುಕೊಂಡು ಆ ಕಂಪನಿಯ MDಯನ್ನು ಮೀಟ್ ಆದಳು. ಆಕೆ ಜಾಸ್ತಿ ಓದಿಕೊಳ್ಳದೇ ಇದ್ದರೂ ಕಲಿತುಕೊಂಡು ಏನಾದರೂ ಮಾಡಬಲ್ಲೆ ಎಂದು ಹೇಳಿದಳು. ಆ MD ಪಾವನಿ ಅಷ್ಟು ಸುಂದರವಾಗಿ ಇದ್ದರೂ ಸ್ವಲ್ಪ ಸಹ ಗರ್ವ ಇಲ್ಲದೆ ಸೌಮ್ಯವಾದ ಮಾತುಗಳು ಇಷ್ಟವಾದವು. ಪಾವನಿ ಕತ್ತಿನಲ್ಲಿ ತಾಳಿ ನೋಡಿ, ನಿಮ್ಮ ಹಸ್ಬೆಂಡ್ ಏನು ಮಾಡುತ್ತಾರೆ ಎಂದು ಕೇಳಿದರು. ಪಾವನಿ, ನಿಮ್ಮ ಕಂಪನಿಯಲ್ಲೇ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ರವೀಂದ್ರ ಅಂದ ತಕ್ಷಣ ಆ MD ಒಂದೇ ಸರಿ ಶಾಕ್ ಆಗಿ, ಅದೇನು? ರವೀಂದ್ರ ಶ್ರುತಿ ಇಬ್ಬರು ಲವರ್ಸ್, ಗಂಡ ಹೆಂಡತಿ ಆಗುವವರು ಅಂದುಕೊಳ್ಳುತ್ತಿದ್ದಾರೆ. ಸ್ಟಾಪ್ ಎಲ್ಲ ಅಂದನು. ಪಾವನಿ ನಗುತ್ತಾ,
ನಾನು ವಿಚ್ಛೇದನ ಕೊಟ್ಟರೆ ಮಾಡಿಕೊಳ್ಳುತ್ತಾರೆ. ಅವರ ಪ್ರೀತಿ ಪ್ಯೂರ್ ಆದರೆ ನಾನು ವಿಚ್ಛೇದನ ಕೊಡುತ್ತೇನೆ ಅಂದಳು. MD ಆಶ್ಚರ್ಯಪಡುತ್ತಾ, ನಿಮಗೆ ಎಲ್ಲ ಗೊತ್ತು ಅಂದರೆ? ಪಾವನಿ ನನಗೆ ಮದುವೆಗೆ ಮೊದಲೇ ಹೇಳಿದನು. ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ನಮ್ಮ ಮಾವನವರಿಗೆ ಶ್ರುತಿ ಇಷ್ಟ ಆಗಲಿಲ್ಲ. ಒಂದು ವೇಳೆ ಇವರಿಬ್ಬರ ಪ್ರೀತಿ ಪ್ಯೂರ್ ಆದರೆ ನಮ್ಮ ಮಾವನವರಿಗೆ ಹೇಳಿ ನಾನು ತಪ್ಪಿಕೊಳ್ಳುತ್ತೇನೆ ಅಂದ ತಕ್ಷಣ MDಗೆ ಆಕೆಯ ಪರಿಸ್ಥಿತಿಯನ್ನು ನೋಡಿ ಕರುಣೆ ಬಂದಿತು. ಏನೇ ಆಗಲಿ ಪಾವನಿ ಪದ್ಧತಿ ಇಷ್ಟ ಆಯಿತು. 1 ತಿಂಗಳ ಕೆಲಸ ಕಲಿತುಕೊಳ್ಳಿ, ನಂತರ ಯಾವ ಕೆಲಸ ಮಾಡಬೇಕು ಹೇಳುತ್ತೇನೆ ಎಂದು ಕ್ಲರ್ಕ್ ಎಂದು ಕರೆದು ಇಂತಹ ಸೆಕ್ಷನ್ನಲ್ಲಿ ಈಕೆಗೆ ಕೆಲಸ ಕಲಿಸಿ ಎಂದು ಕಳಿಸಿದನು. ಆ ದಿನ ರವೀಂದ್ರ ಮನೆಗೆ ಬರುವಷ್ಟರಲ್ಲಿ ಪಾವನಿ ಬಂದಿಲ್ಲ. ಪಾವನಿ ತನ್ನ ಆಫೀಸಿನಲ್ಲೇ ಜಾಯಿನ್ ಆಗಿದ್ದಾಳೆ ಎಂಬ ವಿಷಯ ಆತನಿಗೆ ಗೊತ್ತಿಲ್ಲ. ಕೆಲಸ ಕಲಿತುಕೊಳ್ಳುತ್ತಿದ್ದಾಳೆ, ಆದ್ದರಿಂದ ಸ್ವಲ್ಪ ಲೇಟ್ ಆಗಿದೆ. ಪ್ರತಿದಿನ ಆತ ಬರುವಷ್ಟರಲ್ಲಿ ಕಾಫಿ ಮಾಡಿಕೊಡುವುದು, ಆತ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಬಟ್ಟೆಗಳು ರೆಡಿ ಮಾಡಿ ಇಡುವುದು, ನೀಟಾಗಿ ಅಡುಗೆ ಮಾಡಿ ಇಡುವುದು ಎಲ್ಲ ಮಾಡುತ್ತಿದ್ದರು. ಈ ದಿನ ಕಾಫಿ ಇಲ್ಲದೆ ಶ್ರುತಿ ಫ್ಲ್ಯಾಟ್ಗೆ ಹೋದನು. ಶ್ರುತಿಗೆ ಕಾಫಿ ಮಾಡಿಕೊಡ್ತೀಯಾ ಅಂದನು. ಶ್ರುತಿ, ರವೀಂದ್ರ ನನಗೆ ಕಾಫಿ ಮಾಡುವುದು ಬರುವುದಿಲ್ಲ. ಹಾಗೆ ಅಂದರೆ ನಾವು ಬರುವಾಗ ಕಾಫಿ ಡೇಯಲ್ಲಿ ಕಾಫಿ ಕುಡಿದು ಬರುತ್ತಿದ್ವಿ ಅಲ್ವಾ ಅಂದಳು. ರವೀಂದ್ರ, ಅಂದರೆ ನೀನು ಮನೆಯಲ್ಲಿ ಏನು ಪ್ರಿಪೇರ್ ಮಾಡಿಕೊಳ್ಳುವುದಿಲ್ಲವಾ ಅಂದನು. ಶ್ರುತಿ, ಇಲ್ಲ ರವೀಂದ್ರ, ಕುಡಿಯಬೇಕು ಅನಿಸಿದರೆ ಹೊರಗಡೆ ಕುಡಿಯುತ್ತೇನೆ. ಫುಡ್ ಏನಾದರೂ ಆರ್ಡರ್ ಮಾಡಿಕೊಳ್ಳುತ್ತೇನೆ. ನಾನಾದರೆ ಅಡುಗೆ ಮನೆಯೊಳಗಡೆ ಹೋಗುವುದಿಲ್ಲ. ನನ್ನಿಂದ ಆಗುವುದಿಲ್ಲ. ಆದರೂ ನಿನ್ನ ಹೆಂಡತಿ ಎಲ್ಲಿ ಹೋಗಿದ್ದಾಳೆ ಎಂದು ವ್ಯಂಗ್ಯವಾಗಿ ಕೇಳಿದಳು. ರವೀಂದ್ರ, ನನಗೇನು ಗೊತ್ತು? ನಾನೇನಾದರೂ ಆಕೆಯ ಬಗ್ಗೆ ಯಾವ ದಿನ ಆದರೂ ಇಡಿಸಿಕೊಳ್ಳುತ್ತಿದ್ದೀನಾ? ಮನೆ ಒಳಗಡೆ ಡೈಲಿ ಏನು ಬೇಕು ಅನ್ನುವುದು ಚಿಕ್ಕವಾಗಿನಿಂದಲೂ ಗೊತ್ತು. ಅಮ್ಮ ಅಡಿಗೆ ಮಾಡುತ್ತಿದ್ದಳು, ಹಾಗೆ ತಂದು ಇಡುತ್ತಿದ್ದೆ. ಪಾವನಿ ನಾನು ಏನು ತಂದರೆ ಅದೇ ಸೈಲೆಂಟಾಗಿ ಮಾಡುತ್ತಾಳೆ, ಅಲ್ಲಿ ಇಡುತ್ತಾಳೆ. ಹೊರಗಡೆ ಹೋಗೋಣ ಅಂದನು. ಶ್ರುತಿ, ಇಲ್ಲ ರವೀಂದ್ರ, ನನಗೆ ಸುಸ್ತಾಗಿದೆ ಅಂದಳು. ರವೀಂದ್ರ ಸರಿ ಎಂದು ತನ್ನ ಫ್ಲ್ಯಾಟಿಗೆ ಬಂದನು. ಆಗ ಪಾವನಿ ತುಂಬ ಟಯರ್ಡ್ ಆಗಿ ಮನೆಗೆ ಬಂದಳು. ಪಾವನಿಯನ್ನು ನೋಡಿದ ರವೀಂದ್ರ ಕೋಪದಿಂದ, ಎಲ್ಲಿ ತಿರುಗಾಡಿ ಬರುತ್ತಿದ್ದೀಯಾ? ಮನೆಯಲ್ಲಿ ಗಂಡ ಒಬ್ಬನು ಇದ್ದಾನೆ ಎಂದು ಗೊತ್ತಾ ಅಂದನು. ಪಾವನಿಗೆ ನಗು ಬಂದಿತು. ಅಷ್ಟು ಟಯರ್ಡ್ ಆಗಿದ್ದರೂ ಸಹ ನಗುತ್ತಾ ಅವರ ಆಫೀಸಿನಲ್ಲೇ ಜಾಯ್ನಿಂಗ್ ಲೆಟರ್ ಅಲ್ಲಿ ಇಟ್ಟು ಹೋಗಿ ಕಾಪಿ ಮಾಡುತ್ತಾಳೆ. ರವೀಂದ್ರ ಆ ಲೆಟರ್ ನೋಡಿ, ಅವರ ಕಂಪನಿಯಲ್ಲಿ ಜಾಬ್ ಅದು. ತುಂಬ ಹಾರ್ಡ್ ವರ್ಕ್ನಲ್ಲಿ ಅಷ್ಟು ಕೆಲಸ ಮಾಡಿ ಸಹ ನಾನು ಬೈಯುತ್ತಿದ್ದರೆ ಆ ಸ್ಮೈಲ್ ಯಾಕೆ ಬಂದಿದೆಯೋ ರವೀಂದ್ರಗೆ ಅರ್ಥ ಆಗಲಿಲ್ಲ. ಪಾವನಿ ಕಾಪಿ ಕೊಡುತ್ತಾ ಇದ್ದರೆ, ಈಗ ನಿನಗೆ ಜಾಬ್ ಯಾಕೆ? ಅದು ಹಾರ್ಡ್ ವರ್ಕ್ ಅಂದನು. ಪಾವನಿ ನಗುತ್ತಾ, ನಿಮ್ಮ ಪ್ರೀತಿ ತುಂಬ ಜೆನ್ಯೂನ್ ಎಂದು ತಿಳಿದರೆ ನಿಮ್ಮಿಂದ ದೂರ ಆಗುತ್ತೇನೆ ಅಂದಿದ್ದೇನೆ ಅಲ್ವಾ? ಮತ್ತೆ ನಾನು ನಿಮ್ಮಿಂದ ದೂರ ಹೋದಾಗ ನನಗೆ ತಂದೆ ತಾಯಿ ಇಲ್ಲ. ಮದುವೆ ಮಾಡಿಕೊಂಡ ಗಂಡನನ್ನು ನಾನೇ ಬೇರೆ ಹೆಣ್ಣಿಗೆ ತ್ಯಾಗ ಮಾಡಿ ಬದುಕಬೇಕು ಅಂದರೆ ಅಷ್ಟು ಮಾತ್ರ ನಾನು ಕಷ್ಟಪಡಬೇಕು ಅಲ್ವಾ? ನಿಮ್ಮ ಆಫೀಸಿನಲ್ಲಿ ಯಾಕೆ ಅಂದರೆ ನಿಮ್ಮ ಪ್ರೀತಿಯ ಪವಿತ್ರತೆ ನೋಡಬಹುದು ಎಂದು ಅಷ್ಟೇ. ನಿಮ್ಮಿಬ್ಬರನ್ನು ನಾನೇ ಒಂದು ಮಾಡಿದ ದಿನ ಇಲ್ಲಿಂದ ಹೊರಟು ಹೋಗುತ್ತೇನೆ, ನೀವೇನು ಟೆನ್ಷನ್ ಬೀಳಬೇಡಿ ಅನ್ನುತ್ತಾ ಆಕೆ ಫ್ರೆಶ್ ಆಗುವುದಕ್ಕೆ ಹೋದಳು. ಅದು ರವೀಂದ್ರಗೆ ಬಾಧೆ ಅನಿಸಿತು. ಯಾಕೆಂದರೆ ಪಾವನಿ ವರ್ಕ್ ಸೆಕ್ಷನ್ ತುಂಬ ಹಾರ್ಡ್ ಅಂತ. ಹಾರ್ಡ್ ವರ್ಕ್ ಮಾಡಿ ಬಂದು ಸಹ ಸಹನೆಯಿಂದ ಆಕೆ ಆತನಿಗೋಸ್ಕರ ಕಾಫಿ ಮಾಡಿಕೊಟ್ಟಳು. ಆಕೆಯದು ಆಕೆ ಸಂಪಾದಿಸಿಕೊಳ್ಳುತ್ತಿದ್ದಾಗ ಆತನಿಗೆ ಮಾಡಿ ಇಡಬೇಕಾದ ಅವಸರ ಇಲ್ಲ. ಬಂಧದಲ್ಲಿ ಇದ್ದಾಳೆ, ಅದಕ್ಕೆ ಜವಾಬ್ದಾರಿಯಿಂದ ಮಾಡಿದ್ದಾಳೆ. ಆಕೆಗೆ ವರ್ಕ್ ಮಾಡಬೇಕಾದ ಅವಸರ ಇಲ್ಲ. ಆದರೆ ರವೀಂದ್ರ ಇಂದ ದೂರ ಆದರೆ ಆಕೆಗೆ ಆಕೆನೇ ಬದುಕಬೇಕು ಅಲ್ವಾ ಅನ್ನುವ ಆಲೋಚನೆಯಿಂದ ಫ್ರೆಶಪ್ ಆಗಿ ಅಡುಗೆ ಮಾಡಿ ಇಟ್ಟು ಸುಸ್ತಾಗಿ ಮಲಗಿಕೊಂಡಳು. ರವೀಂದ್ರ ಹೊರಗಡೆ ಹೋಗಿ ಬಂದನು. ನಿದ್ದೆ ಮಾಡುತ್ತಿದ್ದಾಳೆ ಎಂದು ಟೇಬಲ್ ಮೇಲೆ ಇದ್ದ ಊಟ ನೋಡಿ ಕುಳಿತುಕೊಳ್ಳುವ ಟೈಮ್ನಲ್ಲಿ ಶ್ರುತಿ ಬಂದಿದ್ದಾಳೆ. ಏ ರವೀಂದ್ರ, ನಾವು ಡಿನ್ನರ್ ಹೊರಗಡೆ ತಿನ್ನೋಣವಾ ಎಂದು ನೀಟಾಗಿ ರೆಡಿಯಾಗಿ ಬಂದಿದ್ದಾಳೆ. ರವೀಂದ್ರ, ನಾನು ಈಗಲೇ ಹೊರಗಡೆಯಿಂದ ಬಂದೆ, ಮತ್ತೆ ಬರಲು ನನ್ನಿಂದ ಆಗುವುದಿಲ್ಲ ಅಂದರೆ ಶ್ರುತಿ ನೊಂದುಕೊಂಡಳು. ರವೀಂದ್ರ, ಇಲ್ಲಿ ಸಹ ಇಬ್ಬರೇ ಅಲ್ವಾ, ತಿನ್ನು ಎಂದು ಪ್ಲೇಟ್ ಇಟ್ಟು ಬಡಿಸಿದನು. ಊಟ ತುಂಬ ಚೆನ್ನಾಗಿದೆ ಎಂದು ಶ್ರುತಿ ಊಟವನ್ನು ಇಷ್ಟಪಟ್ಟು ತಿಂದಳು. ಇಬ್ಬರು ಸೇರಿ ನೀಟಾಗಿ ತಿಂದು ಕನಿಷ್ಠ ತಿಂದ ಆ ಪ್ಲೇಟ್ಗಳು ಸಹ ಸಿಂಕಲ್ಲಿ ಹಾಕದೆ ಸ್ವಲ್ಪ ಹೊತ್ತು ಮಾತುಗಳು ಹೇಳಿಕೊಂಡು ಶ್ರುತಿ ಹೊರಟು ಹೋದಳು. ರವೀಂದ್ರ ಸೋಫಾದಲ್ಲಿ ನಿದ್ದೆ ಮಾಡಿದನು. ಯಾಕೆಂದರೆ ಈ ದಿನ ಪಾವನಿ ಬೆಡ್ ಮೇಲೆ ಕುಳಿತುಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಳು. ಪ್ರತಿದಿನ ಆಕೆ ಕೆಳಗಡೆ ಮಲಗಿಕೊಳ್ಳುತ್ತಿದ್ದಳು. ಪಾವನಿಗೆ ಹಸಿವು ಎನಿಸಿ ಎದ್ದಳು. ಸೋಫಾದಲ್ಲಿ ನಿದ್ದೆ ಮಾಡುತ್ತಿರುವ ರವೀಂದ್ರ ಅನ್ನು ನೋಡಿ ಟೇಬಲ್ ಮೇಲೆ ನೋಡಿದಳು. ಏನೂ ಇಲ್ಲ. ಸ್ವಲ್ಪ ಹಾಲು ಕಾಯಿಸಿಕೊಂಡು ಕುಡಿದು ಏಕೋ ಸೋಫಾದಲ್ಲಿ ಮಲಗಿಕೊಂಡಿದ್ದಾನೆ ಅಲ್ವಾ ಎಂದು ಬೆಡ್ ಮೇಲೆ ಮಲಗಿಕೊಂಡಳು. ಬೆಳಗ್ಗೆ ಬೇಗ ಹೇಳಬೇಕೆಂದು
ಪ್ರತಿದಿನ ಎದ್ದೇಳುವುದಕ್ಕಿಂತ ಮೊದಲೇ ಎದ್ದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ರವೀಂದ್ರ ಎಚ್ಚರಗೊಂಡು ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು. ಪಾವನಿ ಟಿಫನ್ ಮಾಡಿ ಆಕೆಯನ್ನು ತಿಂದು ರವೀಂದ್ರಗೆ ಬೇಕಾಗುವಷ್ಟೇ ಟಿಫನ್ ಪಕ್ಕಕ್ಕೆ ಇಟ್ಟು ಆಕೆ ಲಂಚ್ ಬಾಕ್ಸ್ ಕಟ್ಟಿಕೊಂಡು ಆತನಿಗೆ ಸಹ ಲಂಚ್ ಬಾಕ್ಸ್ ರೆಡಿ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಆಫೀಸ್ಗೆ ಹೊರಟು ಹೋದಳು. ರವೀಂದ್ರ ಎದ್ದೇಳುವಷ್ಟರಲ್ಲಿ ಪಾವನಿ ಇಲ್ಲ. ಶ್ರುತಿ ರೆಡಿಯಾಗಿ ಬಂದಿದ್ದಾಳೆ. ಟೇಬಲ್ ಮೇಲೆ ಇರುವ ಟಿಫನ್ ಆತನಿಗಾಗುವಷ್ಟೇ ಇರುವುದನ್ನು ನೋಡಿ, ಶ್ರುತಿ, ನಾನು ಕ್ಯಾಂಟೀನ್ನಲ್ಲಿಯೇ ತಿನ್ನುತ್ತೇನೆ ಬಿಡು, ಟಿಫನ್ ನೀನು ತಿಂದು ಬಿಡು ಅಂದಳು. ರವೀಂದ್ರ ಕೋಪದಿಂದ ಪಾವನಿಗೆ ಫೋನ್ ಮಾಡಿ, ನಿಮ್ಮ ತಂದೆಯ ಆಸ್ತಿಯನ್ನು ತಂದು ಮಾಡಿಡುತ್ತಿದ್ದೀಯಾ? ನಾನು ತಂದಿರುವುದೇ ಅಲ್ವಾ, ಸ್ವಲ್ಪ ಜಾಸ್ತಿ ಮಾಡಿದರೆ ಏನಾಗುತ್ತಿತ್ತು ಅಂದನು. ಬಸ್ ಜರ್ನಿಯಲ್ಲಿ ಜನಗಳ ಮಧ್ಯೆ ನೂಕುನುಗ್ಗಲಲ್ಲಿ ಇರುವ ಪಾವನಿಗೆ ರವೀಂದ್ರ ಫೋನ್ ಮಾಡುವುದೇ ಕಡಿಮೆ. ಅಂತಹುದು ರವೀಂದ್ರ ಫೋನ್ ಮಾಡುವಷ್ಟರಲ್ಲಿ ಸಂತೋಷದಿಂದ ಫೋನ್ ರಿಸೀವ್ ಮಾಡಿದಳು. ಆ ಮಾತು ಕೇಳಿದ ತಕ್ಷಣನೇ, ಯಜಮಾನರೇ, ನಾನು ನಿಮಗೆ ಮಾತ್ರ ಆದರೆ ಸರ್ವೆಂಟ್ ಆಗುತ್ತೀನೇನೋ? ನಿನ್ನ ಪ್ರೇಯಸಿಗೆ ನಾನು ಸರ್ವೆಂಟ್ ಅಲ್ಲ ಅಲ್ವಾ? ನಾನು ಅನವಸರ ಆದವರಿಗೆ ಮಾಡಿ ಇಡುವುದಿಲ್ಲ. ನನ್ನಂಥವಳನ್ನು ನಿನ್ನ ಪ್ರೇಯಸಿ ಕೆಲಸದವಳನ್ನಾಗಿ ಇಟ್ಟುಕೊಳ್ಳುತ್ತಾಳೆ ಅಂದೆ ಅಲ್ವಾ? ಇಟ್ಕೋ ಅನ್ನು. ನಿಮಗೂ ಸಹ ನಾನು ಅಡಿಗೆ ಮಾಡುವುದು ಬೇಡ ಅಂದರೆ ಸಾಯಂಕಾಲ ಬರುವಾಗ ನನ್ನ ಅಡಿಗೆ ಸಾಮಗ್ರಿಗಳು ನಾನೇ ತೆಗೆದುಕೊಂಡು ಬರುತ್ತೇನೆ. ನನಗೆ ಬೇಕಾಗುವಷ್ಟೇ ಅಡಿಗೆ ಮಾಡಿಕೊಳ್ಳುತ್ತೇನೆ. ಇನ್ನು ನಾನು ವಿಚ್ಛೇದನ ಕೊಡಲಿಲ್ಲ. ಆದ್ದರಿಂದ ನೀವು ತಂದಿದ್ದೀರಾ, ನಾನು ಮಾಡಿಡುತ್ತಿದ್ದೇನೆ. ಇದಕ್ಕಿಂತ ಇನ್ನೊಂದು ಮಾತು ನೀವು ನನ್ನನ್ನು ಅನ್ನಬೇಕಾದ ಅವಸರ ಇಲ್ಲ ಎಂದು ಫೋನ್ ಕಟ್ ಮಾಡಿದಳು. ಈ ಮಾತುಗಳೆಲ್ಲ ಶ್ರುತಿ ಕೇಳಿಸಿಕೊಂಡಳು. ರವೀಂದ್ರ, ನೀನು ಒಬ್ಬ ಕೆಲಸದವರನ್ನು ಇಟ್ಟುಕೊಳ್ಳಬಹುದಲ್ವಾ? ಹೊರಗಡೆಯ ಊಟ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಅಂದನು. ಶ್ರುತಿ ಮನಸ್ಸಿನಲ್ಲಿ, ನನ್ನ ಸ್ಯಾಲರಿ ನನ್ನ ಶಾಪಿಂಗ್ಗಳಿಗೆ, ನನ್ನ ಬ್ಯೂಟಿ ಮೇಂಟೆನೆನ್ಸ್ಗೆ ಸಾಕಾಗುತ್ತಿಲ್ಲ, ಇನ್ನು ಆಕೆಗೆ ಎಲ್ಲಿ ಕೊಡಲಿ ಅಂದುಕೊಂಡು, ಇಲ್ಲಿ ಕೆಲಸದವರು ಸಿಗುವುದು ಕಷ್ಟನೇ. ಸಿಕ್ಕರೂ ನನ್ನ ಸ್ಯಾಲರಿ ಎಲ್ಲ ಅವರಿಗೆ ಕೊಡುವಷ್ಟು ಕೇಳುತ್ತಾರೆ. ಅದಕ್ಕೆ ಹೊರಗಡೆನೇ ತಿಂಡಿ ತಿನ್ನುತ್ತಿದ್ದೇನೆ. ನೀನು ತಿಂದು ಬಾ ಎಂದು ಅನ್ನುತ್ತಿದ್ದರೆ, ರವೀಂದ್ರ, ನೀನು ಟಿಫನ್ ತಿನ್ನು, ಈ ಲಂಚ್ ಬಾಕ್ಸ್ನಲ್ಲಿ ಇರುವುದು ನಾನು ತಿನ್ನುತ್ತೇನೆ. ಇಬ್ಬರು ಮಧ್ಯಾಹ್ನ ಕ್ಯಾಂಟೀನ್ನಲ್ಲಿಯೇ ತಿನ್ನೋಣ ಅಂದನು. ಶ್ರುತಿ, ನೀನು ಹೊರಗಡೆಯ ಊಟ ತಿನ್ನುವುದಿಲ್ಲ ಅಲ್ವಾ ಅಂದಳು. ನಾಳೆ ನಿನ್ನನ್ನು ಮದುವೆ ಮಾಡಿಕೊಂಡರೆ ನೀನು ಮಾಡಿ ಇಡುವುದಿಲ್ಲ ಅಲ್ವಾ? ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಅಂದನು. ಹಾಗೆ ಇಬ್ಬರು ಅಲ್ಲಿ ಇರುವುದು ನೀಟಾಗಿ ತಿಂದು ಕ್ಲೀನ್ ಸಹ ಮಾಡದೆ ರವೀಂದ್ರ ಬೈಕ್ ಮೇಲೆ ಶ್ರುತಿಯನ್ನು ಕರೆದುಕೊಂಡು ಆಫೀಸಿಗೆ ಬಂದನು. ಶ್ರುತಿ ಫ್ರೆಂಡ್ ಜೊತೆ ಹೋಗುತ್ತಾ, ನಮ್ಮ ಆಫೀಸಿನಲ್ಲಿ ನಿನ್ನೆ ಪಾವನಿ ಅನ್ನುವ ಹುಡುಗಿ ಜಾಯಿನ್ ಆಗಿದ್ದಾಳೆ. ತುಂಬ ಚೆನ್ನಾಗಿದ್ದಾಳೆ ಹುಡುಗಿ. MD ಅವರು ಆಕೆಯ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಇರುತ್ತಿದ್ದಾರೆ ಅನ್ನುವುದು ಟಾಕ್. ನಾವು ಇಷ್ಟು ಜನ ಸಹ MD ಅವರನ್ನು ಬೀಳಿಸಿಕೊಳ್ಳಲು ಆಗಲಿಲ್ಲ. ಆದರೆ ಒಂದು ದಿನದಲ್ಲಿಯೇ ಬೀಳಿಸಿಕೊಂಡಿದ್ದಾಳೆ ಎಂದು ಹೇಳುತ್ತಿದ್ದರೆ ಶ್ರುತಿಗೆ ಗೊತ್ತು ಅದು ಪಾವನಿ ಎಂದು. ಇಷ್ಟೊಂದು ಚಿಕ್ಕ ಚಿಕ್ಕ ಡ್ರೆಸ್ಗಳು ಹಾಕಿಕೊಂಡು ಎಕ್ಸ್ಪೋಸ್ ಮಾಡಿದರೆ ಸಾರ್ ನಮ್ಮ ಮುಖ ನೋಡುವುದಿಲ್ಲ. ಮೈತುಂಬ ಸೀರೆ ಉಟ್ಟಿಕೊಂಡ ಆಕೆಯಲ್ಲಿ ಏನು ಕಾಣಿಸಿತೋ ಏನೋ ಎಂದು ಶ್ರುತಿ ವೆಟಕಾರವಾಗಿ ಅಂದಳು. ಹಾಗೆ ಲಂಚ್ ಟೈಮಿಗೆ ಎಲ್ಲರೂ ಮೆಸ್ಗೆ ಬಂದರು. ಪಾವನಿ ಸಹ ತನ್ನ ಲಂಚ್ ಬಾಕ್ಸ್ ಎತ್ತಿಕೊಂಡು ಬಂದಳು. ಅಲ್ಲಿಗೆ ಬಂದ ತಕ್ಷಣ ಪಾವನಿ ಕ್ಲಾಸ್ಮೇಟ್ ಓಡಿ ಬಂದು ಪಾವನಿಯನ್ನು ಹಗ್ ಮಾಡಿಕೊಂಡಳು. ಅಷ್ಟೊತ್ತಿಗೆ ರವೀಂದ್ರ, ಶ್ರುತಿ ಸಹ ಅಲ್ಲಿಗೆ ಬಂದರು. ಪಾವನಿ, ನೀನೇನು ಇಲ್ಲಿ ಎಂದು ಕೇಳಿದರೆ, ಪಾವನಿ ಫ್ರೆಂಡ್ MD ಕಡೆ ನೋಡುತ್ತಿದ್ದರೆ ಆತನು ಸಹ ಕ್ಯಾಂಟೀನ್ನ ಒಳಗಡೆ ಬಂದನು. ಯಾವಾಗಲೂ ಬರುವುದಿಲ್ಲ. ಪಾವನಿ ಫ್ರೆಂಡ್, ನಿಮ್ಮ MD ಅವರು ನಮಗೆ ಅಣ್ಣ ಅವರು ಅಂದ ತಕ್ಷಣ ಪಾವನಿ, ಹೌದಾ ಎಂದು ನಗುತ್ತಾ ಎಲ್ಲರೂ ಟೇಬಲ್ ಮೇಲೆ ಕುಳಿತುಕೊಂಡರೆ MD ಅವರು ಸಹ ಆ ಟೇಬಲ್ ಮೇಲೆ ಕುಳಿತುಕೊಂಡರು. ಅಲ್ಲಿ ರವೀಂದ್ರ ಉರಿದುಕೊಳ್ಳುತ್ತಿದ್ದಾನೆ. ಯಾಕೆ ಅನ್ನುವುದು ಆತನಿಗೆ ತಿಳಿಯುತ್ತಿಲ್ಲ. ಕ್ಯಾಂಟೀನ್ನಲ್ಲಿ ಫುಡ್ ಇರಿಟೇಷನ್ ತರಿಸುತ್ತಿದೆ ಅಂದರೆ ಪಾವನಿ ಹ್ಯಾಪಿಯಾಗಿ ನಗುತ್ತಾ ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದರೆ MD ಅವರು ಪಾವನಿಯನ್ನು ಅಪರೂಪವಾಗಿ ನೋಡುತ್ತಿದ್ದಾರೆ. ಅದು ಉರಿಯುತ್ತಿರುವುದು. ಪಾವನಿ ಫ್ರೆಂಡ್, ನೀನು ಅಡಿಗೆ ಸೂಪರ್ ಆಗಿ ಮಾಡುತ್ತೀಯ, ನಿನ್ನ ಅಡಿಗೆ ತಿನ್ನುವುದಕ್ಕೆ ಬಂದೆ ಎಂದು ಪಾವನಿ ಕೈಯಲ್ಲಿ ಇರುವ ಬಾಕ್ಸ್ ತೆಗೆದುಕೊಂಡು MDಗೆ ಸ್ವಲ್ಪ ಕೊಟ್ಟು ಫ್ರೆಂಡ್ ಸ್ವಲ್ಪ ತಿಂದು ಬಿಟ್ಟಳು. MD ಆರ್ಡರ್ ಮಾಡಿದ ಪ್ರೋಟೀನ್ ಜ್ಯೂಸ್ ಪಾವನಿಗೆ ಕೈಗೆ ಕೊಟ್ಟು, ಸಾರಿ ಕಣೆ, ಯಾವಾಗಲೂ ನಾನು ಈ ಕಸವನ್ನು ತೆಗೆದುಕೊಳ್ಳುತ್ತಿದ್ದೆವು ಅಲ್ವಾ? ನಿನ್ನ ಕೈ ಊಟವನ್ನು ನಿನಗೆ ಇಲ್ಲದೆ ತಿಂದೆ, ಅದಕ್ಕೆ ಸಾರಿ. ಹೇಳು, ನಿನ್ನ ಮ್ಯಾರೇಜ್ ಲೈಫ್ ಹೇಗಿದೆ? ನನಗೆ ತಿಳಿದು ನಿನ್ನ ಗಂಡನನ್ನು ನಿನ್ನ ಅಡಿಗೆಯಿಂದ ನಿನ್ನ ಸೆರಗಿಗೆ ಕಟ್ಟಿಕೊಂಡಿರುತ್ತೀಯ. ನಿನಗೆ ನಾನು ಕಾಲೇಜಿ ಡೇಸ್ನಲ್ಲಿ ಹೇಳಿದೆ, ನಿಮ್ಮ ತಂದೆಗೋಸ್ಕರ ನೀನು ಅಡಿಗೆಗಳು ಅದ್ಭುತವಾಗಿ ಕಲಿತುಕೊಂಡೆ. ಆದರೆ ಇವು ನಾಳೆ ನಿನ್ನ ಲೈಫ್ ಒಳಗಡೆ ಬರುವ ನಿನ್ನ ಗಂಡನನ್ನು ಕಟ್ಟಿಕೊಳ್ಳುವುದಕ್ಕೆ ಕೆಲಸಕ್ಕೆ ಬರುತ್ತದೆ ಎಂದು
ನಗುತ್ತಿದ್ದರೆ ಪಾವನಿ ರವೀಂದ್ರ ಅನ್ನು ನೋಡುತ್ತಾಳೆ. ರವೀಂದ್ರ ಅವಳ ಗಂಡ ಎದುರಾಗಿ ಇದ್ದೇನೆ. ನಮ್ಮ ಮದುವೆಗೆ ಸಹ ಬಂದಿದ್ದೀಯಾ ಅಲ್ವಾ? ಕನಿಷ್ಠ ನನ್ನನ್ನು ನೋಡಿ ಸಹ ನೋಡದಂತೆ ಯಾಕಿದ್ದಾಳೆ ಪಾವನಿ ಫ್ರೆಂಡ್ ಎಂದು ಆಲೋಚಿಸುತ್ತಿದ್ದಾನೆ. ಹಾಗೆ MD ಎಲ್ಲರ ಜೊತೆ ಆಕೆ ನನ್ನ ತಂಗಿ ಫ್ರೆಂಡ್ ಎಂದು ಪಾವನಿಯನ್ನು ನಾನು ಜಾಬ್ ಒಳಗಡೆ ಕರೆದುಕೊಳ್ಳಲಿಲ್ಲ. ಆಕೆಯಲ್ಲಿ ಇರುವ ಸಹನೆ, ಆಕೆಯ ಟ್ಯಾಲೆಂಟನ್ನು ನೋಡಿ ಕರೆದುಕೊಂಡೆ. ಆಕೆಯನ್ನು ಯಾರು ಹರ್ಟ್ ಮಾಡಿದರೂ ಅವರಿಗೆ ಪನಿಷ್ಮೆಂಟ್ ಇರುತ್ತದೆ ಎಂದು ಜೋರಾಗಿ ಹೇಳಿ ಹೊರಟು ಹೋದರು. ಪಾವನಿ ರವೀಂದ್ರಗೆ ಹೆಂಡತಿ ಎಂದು ಯಾರಿಗೂ ಗೊತ್ತಿಲ್ಲ. ಆದರೆ MD ಇಂಟ್ರೆಸ್ಟ್ ತೋರಿಸುತ್ತಿದ್ದಾನೆ. ಪಾವನಿ ಹಸ್ಬೆಂಡ್ ಯಾರೋ ವೇಸ್ಟ್ ಫೆಲೋ ಅಂದಂತೆ ಆಫೀಸಿನಲ್ಲಿ ಟಾಕ್ ಶುರುವಾಗಿದೆ. ಪಾವನಿ ಕೆಲಸ ಮಾಡಿಕೊಳ್ಳುತ್ತಾ ಎಲ್ಲರ ಜೊತೆನೂ ಫ್ರೆಂಡ್ಲಿಯಾಗಿ ಇರುತ್ತಿದ್ದಾಳೆ. ವರ್ಕ್ ತುಂಬ ಸಿನ್ಸಿಯರ್ ಆಗಿ ಮಾಡುತ್ತಿದ್ದಾಳೆ. ಎಲ್ಲರೂ ಪಾವನಿ ಮಾತುಗಳಿಗೆ ತಮ್ಮ ಮನೆಯ ಹುಡುಗಿಯ ತರಹ ನೋಡುತ್ತಿದ್ದಾರೆ. ಅದರಲ್ಲೂ MD ಅವರಿಗೆ ಪಾವನಿ ಸ್ವಲ್ಪ ಸ್ಪೆಷಲ್. ಆದ್ದರಿಂದ ಮುಂದಕ್ಕೆ ಹೇಗೆ ಇರುತ್ತದೆಯೋ ಎಂದು ಎಲ್ಲರೂ ಸಹ ಪಾವನಿಗೆ ರೆಸ್ಪೆಕ್ಟ್ ಕೊಡುತ್ತಾರೆ. ಪಾವನಿ ರೆಸ್ಪೆಕ್ಟ್ ನನಗೇನು ಅವಸರ ಇಲ್ಲ, ಜಸ್ಟ್ ಫ್ರೆಂಡ್ಶಿಪ್ ಅನ್ನುತ್ತಾ ಆಫೀಸಿನಲ್ಲಿ ಎಷ್ಟೇ ವರ್ಕ್ ಇದ್ದರೂ ಮನೆಗೆ ಬಂದರೆ ಎಲ್ಲ ಕರೆಕ್ಟಾಗಿ ಟೈಮ್ಗೆ ಮಾಡುವುದು, ತನ್ನ ಮನೆ ಯಾವಾಗಲೂ ನೀಟಾಗಿ ಇಟ್ಟುಕೊಳ್ಳುವುದು ಎಲ್ಲ ಮಾಡುತ್ತಾಳೆ. ಶ್ರುತಿ ಫ್ರೆಂಡ್ ರವೀಂದ್ರ ಅನ್ನು ಯಾವಾಗ ಮದುವೆ ಮಾಡಿಕೊಳ್ಳುತ್ತೀಯಾ ಎಂದು ಕೇಳಿದರೆ ಆ ದಿನ ರವೀಂದ್ರ ಪಾವನಿ ಗಂಡ ಹೆಂಡತಿ ಎಂದು ಹೇಳದೆ ತಪ್ಪಲಿಲ್ಲ. ಆಕೆ ವಿಚ್ಛೇದನ ಕೊಟ್ಟರೆ ಮಾಡಿಕೊಳ್ಳುತ್ತೇನೆ ಅಂದಳು. ಶ್ರುತಿ ಫ್ರೆಂಡ್ ಮನಸ್ಸಿನಲ್ಲೇ ಪಾವನಿ ದರಿದ್ರ ದೂರವಾಗುತ್ತದೆ ರವೀಂದ್ರಗೆ ವಿಚ್ಛೇದನ ಕೊಟ್ಟರೆ. ಅದಕ್ಕೆ MD ಅವರು ಅಷ್ಟೊಂದು ರೆಸ್ಪೆಕ್ಟ್ ಆಕೆಗೆ ಕೊಡುತ್ತಿದ್ದಾರೆ. ಈ ದರಿದ್ರನಿಗೆ ಪಕ್ಕದ ಫ್ಲ್ಯಾಟ್ನಲ್ಲಿ ಶ್ರುತಿ ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡುತ್ತಿದ್ದರೆ ಬಕ್ರಾ ತರಹ ಪ್ರೀತಿ ಅನ್ನುತ್ತಿದ್ದಾನೆ. ಬಂಗಾರದಂತಹ ಹೆಂಡತಿಯನ್ನು ದೂರ ಮಾಡಿಕೊಳ್ಳುತ್ತಿದ್ದಾನೆ. ಇವನಷ್ಟು ದುರದೃಷ್ಟವಂತನು ಈ ಲೋಕದಲ್ಲಿ ಯಾರೂ ಇಲ್ಲ ಅಂದುಕೊಂಡಳು. ಯಾಕೋ ಮನಸ್ಸಿನ ತತ್ವ ಅಲ್ಲಿರುವ ಸ್ಟಾಫ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತಿದೆ. ಅಂತಹ ಹುಡುಗಿ ನಾಳೆ MD ಅವರು ಆಹ್ವಾನಿಸಿದರೂ ಹೋಗುತ್ತಾಳೆ ಎಂದು ಅನಿಸಲಿಲ್ಲ. ಈ ರವೀಂದ್ರಗೆ ಪಾವನಿ ಬೆಲೆ ಗೊತ್ತಾಗಬೇಕು, ಶ್ರುತಿ ಎಂತಹವಳು ಗೊತ್ತಾಗಬೇಕು ಅನಿಸಿತು. ಅದಕ್ಕೆ ಶ್ರುತಿ ಫ್ರೆಂಡ್ ನಗುತ್ತಾ, ಪಾವನಿ ನಿಜವಾಗಿಯೂ ರವೀಂದ್ರಗೆ ವಿಚ್ಛೇದನ ಕೊಟ್ಟರೆ ಏನಾಗುತ್ತಾಳೋ ಹೇಳಲಾ? ಅವನು ನಿನ್ನ ಮೇಲೆ ಹುಚ್ಚು ಪ್ರೀತಿಯಿಂದ ಇದ್ದಾನೆ ಅಲ್ವಾ? ಆ ಪ್ರೀತಿಯಿಂದಲೇ ಅಲ್ವಾ ಬಂಗಾರದಂತಹ ಹೆಂಡತಿಯನ್ನು ದೂರ ಮಾಡಿಕೊಳ್ಳುತ್ತಿದ್ದಾನೆ. ಅಂದರೆ ನಂತರ ನಿನ್ನ ಪರಿಸ್ಥಿತಿ ಆಲೋಚಿಸು. ಪಾವನಿ ವಿಚ್ಛೇದನ ಕೊಟ್ಟರೆ ಆಕೆಯ ಲೈಫ್ ಹ್ಯಾಪಿ. ಯಾಕೆಂದರೆ MD ಅವರು ಆತನ ಜೀವನದ ಒಳಗಡೆ ಆಹ್ವಾನಿಸುತ್ತಾರೆ. ಆಕೆಯ ಲೈಫ್ ಹ್ಯಾಪಿ. ಆದರೆ ಮತ್ತೆ ನಿನ್ನ ಲೈಫ್ ರವೀಂದ್ರಗೆ ಹೊರಗಡೆ ಊಟ ಸೆಟ್ ಆಗುವುದಿಲ್ಲ. ನೀನು ಅಡುಗೆ ಮಾಡುವುದಿಲ್ಲ. ನಿನಗೆ ಲಕ್ಸುರಿ ಬೇಕು. ರವೀಂದ್ರ ಪ್ರೀತಿ ಅನ್ನುವ ಜೈಲಿನಲ್ಲಿ ಲಾಕಪ್ ಮಾಡುತ್ತಾನೇನೋ ಅನ್ನುತ್ತಿದ್ದರೆ ಶ್ರುತಿ ರವೀಂದ್ರ ಹಾಗೆ ಮಾಡುವ ಹಾಗೆ ಇದ್ದರೆ ನಾನು ವಿಚ್ಛೇದನ ಕೊಟ್ಟು ಬಿಡುತ್ತೇನೆ ಅಂದಳು. ಶ್ರುತಿ ಫ್ರೆಂಡ್, ಆಗ ನೀನು ವಿಚ್ಛೇದನ ಕೊಡಬೇಕು ಅಂದರೆ ಆಲ್ರೆಡಿ ಆತನ ಜೀವನದಲ್ಲಿ ಹೆಂಡತಿಯನ್ನು ಹೊರಗೋಡಿಸಿ ನೀನು ಆ ಪ್ಲೇಸ್ ಒಳಗಡೆ ಬಂದು ಈಗ ನೀನು ಹೊರಟು ಹೋಗುತ್ತೀಯಾ ಅಂದರೆ ನಮ್ಮ ಸಮಾಜ ಆತನನ್ನು ಯಾರಾದರೂ ಏನನ್ನುತ್ತಾರೋ ಒಂದು ಸಾರಿ ಆಲೋಚಿಸು. ಅವನ ಜೊತೆ ಜೀವನ ಶುರು ಮಾಡಿದ ನಂತರ ದೂರ ಮಾಡಿಕೊಳ್ಳುವುದಕ್ಕಿಂತ ಅದೇನೋ ಈಗಲೇ ರೂಮಿಗೆ ಕಳ್ಳತನವಾಗಿ ಕರೆಯುತ್ತಿದ್ದೀಯಾ ಅಲ್ವಾ? ಅವನನ್ನು ದೊರೆಯಾಗಿ ಮಾಡಿದೆ ಅಂದರೆ ಇವನು ನಿನ್ನ ಜೀವನದೊಳಗಡೆ ಇರುವುದಿಲ್ಲ. ನೀನು ಇನ್ನೊಬ್ಬ ಹೆಣ್ಣು ಮಗುವಿನ ಜೀವನವನ್ನು ಹಾಳು ಮಾಡಿದವಳಲ್ಲ. ಸರಿ, ನೀನು ರವೀಂದ್ರ ಮೇಲೆ ಆಸೆಯಿಂದ ಇದ್ದೀಯಾ ಅಂದುಕೋ. ಪಾವನಿ ಲೈಫ್ ಬ್ಯೂಟಿಫುಲ್ ಆಗಿ ಇರುತ್ತದೆ. ಅಷ್ಟು ಬಿಟ್ಟರೆ ನಿನ್ನಷ್ಟು ದರಿದ್ರವಾಗಿ ಆದರೆ ಇರುವುದಿಲ್ಲ. ಅದು ನಿನಗೂ ಗೊತ್ತು, ನನಗೂ ಗೊತ್ತು. ತಪ್ಪನ್ನು ತಪ್ಪೆಂದು ಒಪ್ಪಿಕೊಳ್ಳಬೇಕು ಅಂದಳು. ಶ್ರುತಿಗೆ ಸಹ ರವೀಂದ್ರ ಈ ಮಧ್ಯೆ ಇಷ್ಟ ಆಗುತ್ತಿಲ್ಲ. ಯಾಕೆಂದರೆ ಪಾವನಿ ಬೇಡ ಅನ್ನುತ್ತಾನೆ. ಆದರೆ ಆಕೆ ಮಾಡುವ ಪ್ರತಿಯೊಂದು ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾನೆ. ಆ ಕೆಲಸವನ್ನು ತೋರಿಸುತ್ತಾ ಶ್ರುತಿಯನ್ನು ಏನೋ ಒಂದು ಅನ್ನುತ್ತಾನೆ. ನಾಳೆ ಇಬ್ಬರು ಸೇರಿ ಜೀವನವನ್ನು ಶುರು ಮಾಡಿದರೆ ಪಾವನಿ ರವೀಂದ್ರವನ್ನು ನೆನಪು ಮಾಡಿಕೊಳ್ಳುತ್ತಾಳೋ ಇಲ್ಲವೋ ಗೊತ್ತಿಲ್ಲ. ಆದರೆ ರವೀಂದ್ರ ಮಾತ್ರ ಪ್ರತಿ ಕ್ಷಣ ನೆನಪು ಮಾಡಿಕೊಳ್ಳುತ್ತಾನೆ. ಆದರೂ MD ಅಷ್ಟೊಂದು ಇಂಟ್ರೆಸ್ಟ್ ತೋರಿಸುತ್ತಿದ್ದಾನೆ. ಪಾವನಿಗೆ ಅಷ್ಟು ಅದೃಷ್ಟ ಯಾಕೆ ಕೊಡಬೇಕು? ಈ ರವೀಂದ್ರ ಹತ್ತಿರಾನೇ ಲೈಫ್ ಅಂದುಕೊಂಡು ರವೀಂದ್ರಗೆ ದೂರ ಇರಬೇಕು ಅಂದುಕೊಂಡಳು. ಹಾಗೆ ಆ ದಿನ ರವೀಂದ್ರ ಹತ್ತಿರ ನಾನು ಹೊರಗಡೆ ಹೋಗುತ್ತಿದ್ದೇನೆ, ನೀವು ಫ್ಲ್ಯಾಟ್ಗೆ ಹೊರಟು ಹೋಗಿ ಎಂದು ಮೆಸೇಜ್ ಮಾಡಿದಳು. ರವೀಂದ್ರ ಅದೇನು ಅಂದನು. ನನಗೆ ಹೆಡೆಕ್ ಎಂದು ಇಟ್ಟುಬಿಟ್ಟಳು. ಆ ದಿನ ಆಫೀಸ್ ಮುಗಿದ ನಂತರ ರವೀಂದ್ರ ವೆಯ್ಟ್ ಮಾಡುತ್ತಿದ್ದಾನೆ. ಪಾವನಿ ಬರುತ್ತಿದ್ದರೆ ಬಾ ಹೋಗೋಣ ಅಂದನು. ಪಾವನಿ ಸುತ್ತಲೂ ನೋಡಿದಳು. ಶ್ರುತಿ ಇಲ್ಲ. ಆಕೆ ಭಾರವಾಗಿ ಶ್ವಾಸ ತೆಗೆದುಕೊಂಡು ಈ ಬೇರೆಯವರ ಪ್ಲೇಸನ್ನು ನಾನು ತೆಗೆದುಕೊಳ್ಳಬೇಕು ಅಂದುಕೊಳ್ಳುತ್ತಿಲ್ಲ. ನನಗೆ ಬಸ್ಗೆ ಟೈಮ್ ಆಗುತ್ತದೆ, ಹೋಗುತ್ತೇನೆ ಎಂದು ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ರವೀಂದ್ರ ಆಕೆಯ ಕೈ ಹಿಡಿದುಕೊಂಡು ಹಿಂದಕ್ಕೆ ಎಳೆದು, ಏನೇ ನಾನು ನಿನ್ನ ಗಂಡ ಅಂದನು.
ಪಾವನಿ ಕೈಯನ್ನು ಗಟ್ಟಿಯಾಗಿ ಎಳೆದುಕೊಂಡು, ಗಂಡ ಅಂದರೆ ನನ್ನ ಜೊತೆನೇ ಜೀವನ ಪೂರ್ತಿ ಇರುತ್ತಾನೆ. ನೀವು ಇರುವುದಿಲ್ಲ ಅಲ್ವಾ? ನಿಮ್ಮ ಹಿಂದೆ ಪ್ಲೇಸ್ ನನ್ನದೇ ಎಂದು ನೀವು ಕನ್ಫರ್ಮ್ ಆಗಿ ಹೇಳಿದರೆ ಬಂದು ಕುಳಿತುಕೊಳ್ಳುತ್ತೇನೆ. ಈ ದಿನ ಖಾಲಿ ಇದೆ ಎಂದು ಕುಳಿತುಕೋ ಅಂದೆ. ನಾಳೆ ನಾನು ಬಸ್ಗೆ ಹೋಗ್ಬೇಕಲ್ವಾ? ನನಗೆ ಅವಸರ ಇಲ್ಲ ಎಂದು ಕೋಪದಿಂದ ಹೊರಟು ಹೋದಳು. ರವೀಂದ್ರ ಮದುವೆಯಾದ ದಿನದಿಂದ ನೋಡುತ್ತಲೇ ಇದ್ದಾನೆ. ಪಾವನಿ ಆತನನ್ನು ಯಾವ ಮಾತನ್ನು ತೊಂದರೆ ಇಡುತ್ತಿಲ್ಲ. ನಾನು ಪ್ರೀತಿಸಿದೆ ಅಂದರೆ ನಿಮ್ಮ ಪ್ರೀತಿಯನ್ನು ನಾನು ಗೌರವಿಸುತ್ತೇನೆ ಎಂದು ಆಕೆಯ ಪರಿಧಿಯಲ್ಲಿಯೇ ಆಕೆ ಇರುತ್ತಿದ್ದಾಳೆ. ಆಕೆಯಲ್ಲಿ ಮೊದಲಿನಿಂದಲೂ ಯಾವ ಬದಲಾವಣೆಯೂ ಇಲ್ಲ. ಆದರೆ ಆತನಲ್ಲಿಯೇ ತುಂಬಾ ಬದಲಾವಣೆ. ಆತನಿಗೆ ಅರ್ಥ ಆಗದೆ ಬದಲಾವಣೆಗಳು ಬರುತ್ತಿದ್ದಾವೆ. ಆಕೆ ಅಷ್ಟು ಕಷ್ಟ ಪಡುತ್ತಿದ್ದಾಳೆ. ಮನೆಗೆ ಬಂದು ಎಲ್ಲ ಮಾಡಿ ಇಡುತ್ತಿದ್ದಾಳೆ ಜವಾಬ್ದಾರಿಯಿಂದ. ತಂದೆ ಇಲ್ಲ, ನನ್ನವರು ಅನ್ನುವರು ಯಾರೂ ಇಲ್ಲ. ತಾಳಿಬಂಧಕ್ಕೆ ಗೌರವ ಕೊಟ್ಟು ಆತನ ಜೊತೆನೇ ಇರುತ್ತಿದ್ದಾಳೆ. ನಾಳೆ ಆಕೆಯನ್ನು ಬಿಟ್ಟು ಬಿಟ್ಟರೆ ಪಾವನಿ ಏನಾಗುತ್ತಾಳೋ? ಆಕೆಯ ಮನಸ್ಸು ಗ್ರಹಿಸಿದವನು ಹಾಗೆಂದು ಪ್ರೀತಿಸಿದ ಶ್ರುತಿಯನ್ನು ಮೋಸ ಮಾಡಬೇಕು ಅನಿಸಲಿಲ್ಲ. ಶ್ರುತಿಗೆ ಯಾವ ಕೆಲಸ ಬರದಿದ್ದರೂ ಪ್ರೀತಿಸದೆ ಮೋಸ ಮಾಡಬಾರದು ಎಂದು ಆತನ ಆಲೋಚನೆಗಳು. ಆತ ಮಾಡುತ್ತಿದ್ದರೆ ಶ್ರುತಿ ಬೇರೆ ಹುಡುಗನ ಬೈಕ್ ಮೇಲೆ ಹಿಂದೆ ಕುಳಿತುಕೊಂಡು ಆತನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಹೋಗುತ್ತಿರುವುದನ್ನು ನೋಡಿ ಹೆಡೇಕ್ ಎಂದು ಮನೆಗೆ ಹೋದಳು. ಟ್ಯಾಬ್ಲೆಟ್ ತೆಗೆದುಕೊಂಡು ಹೋಗೋಣ ಅಂದುಕೊಂಡವನು ಆ ಗಾಡಿಯನ್ನು ಫಾಲೋ ಆಗಿ ಬೈಕ್ ಎದುರುಗಡೆ ನಿಲ್ಲಿಸಿದನು. ಶ್ರುತಿ, ಏನು ರವೀಂದ್ರ ಎಂದು ಕೋಪದಿಂದ ಅಂದಳು. ರವೀಂದ್ರ, ಶ್ರುತಿ, ನೀನು ಹೀಗೆ ಬೇರೆ ಹುಡುಗನ ಬೈಕ್ ಮೇಲೆ ಅಷ್ಟೊಂದು ಕ್ಲೋಸ್ ಆಗಿ ನಾವಿಬ್ಬರು ಪ್ರೀತಿಸಿಕೊಂಡು ಸಹ ಇಲ್ಲಿಯ ತನಕ ಅಷ್ಟೊಂದು ಕ್ಲೋಸ್ ಆಗಿಲ್ಲ. ಲೈಫನ್ನು ಪ್ಲಾನ್ ಮಾಡಿಕೊಂಡೆವು. ಆದರೆ ಏನಿದು ನೀನು ಮಾಡುವುದು ಅಂದನು ಕೋಪದಿಂದ. ನೀನು ಸಹ ನಿನ್ನ ಹೆಂಡತಿಯ ಜೊತೆ ರೂಮಿನಲ್ಲಿ ಇರುತ್ತಿದ್ದೀಯ ಅಲ್ವಾ? ಏನು ಮಾಡುತ್ತಿದ್ದೀಯೋ ನಾನು ನೋಡುತ್ತಿದ್ದೀನಾ? ಆದರೂ ನಾಳೆ ನಮ್ಮ ಪ್ರೀತಿ ಸಾಧಿಸಿಕೊಳ್ಳುವುದಕ್ಕೆ ಮದುವೆ ಮಾಡಿಕೊಂಡರೆ ನೀನು ಪ್ರತಿ ಸಾರಿ ಪಾವನಿ ಜಪ ಮಾಡುತ್ತೀಯ. ಆ ಜಪವನ್ನು ಕೇಳಲಾಗುವುದಿಲ್ಲ. ನಾವಿಬ್ಬರು ಮದುವೆ ಮಾಡಿಕೊಂಡರೆ ಆಕೆಗೆ ನಾನೇ ಅನ್ಯಾಯ ಮಾಡಿದೆ ಎಂದು ಎಲ್ಲೋ ಅಲ್ಲ, ನಮ್ಮ ಆಫೀಸಿನಲ್ಲಿಯೇ ನನ್ನ ಮುಖದ ಮೇಲೆ ಉಗಿಯುತ್ತಾರೆ. ಇನ್ನು ನಮ್ಮ ಪ್ರೀತಿಗೆ ಬ್ರೇಕಪ್ ಹೇಳಿಕೊಂಡರೆ ತುಂಬಾ ಒಳ್ಳೆಯದು. ನೀನು ನಡಿ ಅನ್ನುತ್ತಾ ಆಕೆ ಬೈಕ್ ಮೇಲೆ ಆತನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಹೊರಟು ಹೋದಳು. ರವೀಂದ್ರ ಮುಖ ಮುದುಡಿ ಹೋಗಿದೆ. ಪಾವನಿ ಒಬ್ಬ ಹೆಂಡತಿಯಾಗಿ ಶ್ರುತಿ ಜೊತೆ ಸುತ್ತಾಡುತ್ತಿದ್ದೀಯಾ, ಆಕೆಯ ಜೊತೆ ಇರುತ್ತಿದ್ದೀಯಾ ಎಂದು ಯಾವ ದಿನ ಈರ್ಷೆಗೆ ಹೋಗಲಿಲ್ಲ. ಆಗಾಗ ಇನ್ನು ಪಾವನಿ ಆರಾಧನೆಯಿಂದ ನೋಡುತ್ತಿರುವ ಎಂಡಿಯನ್ನು ನೋಡಿದಾಗ ಆತನೇ ಹುರಿದುಕೊಂಡು ಮನೆಗೆ ಬಂದು ಜಗಳ ಮಾಡಿದರೂ ಒಂದು ದಿನ ಸಹ ಎದುರು ಮಾತನಾಡಲಿಲ್ಲ. ಆಕೆಯ ಕೆಲಸ ಆಕೆ ಮಾಡಿಕೊಳ್ಳುತ್ತಾ ಸೈಲೆಂಟ್ ಆಗಿ ಇದ್ದಳು. ಏನು ಎಂದು ಜೋರಾಗಿ ಕೇಳಿದರೆ ಪಾವನಿ, ನಾನು ಎಲ್ಲಿಗೂ ಯಾರ ಜೊತೆನೂ ಸಲಿಗೆಯಿಂದ ಇಲ್ಲ. ನಾನು ಯಾರ ಜೊತೆನೂ ರೆಸ್ಟೋರೆಂಟ್ಗಳಿಗೆ, ಸಿನಿಮಾಗಳಿಗೆ, ಬೇರೆಯವರ ಬೈಕುಗಳಲ್ಲಿ ಸಹ ಸುತ್ತಾಡಲಿಲ್ಲ. ನನ್ನ ಕೆಲಸ ನಾನು ಮಾಡಿಕೊಂಡರೆ ಯಾರಾದರೂ ನನ್ನನ್ನು ನೋಡಿ ಹೀಗಾದರೆ ಅದಕ್ಕೆ ನಾನು ಜವಾಬ್ದಾರಳು ಅಲ್ಲ. ಈ ದಿನ ನೀವು ಇದ್ದು ನೋಡುತ್ತಿದ್ದೀರಾ, ನಾಳೆ ಅನ್ನುವುದು ನೀವು ಇರುವುದಿಲ್ಲ ಅಲ್ವಾ? ನೋಡಲಿ ಬಿಡಿ. ನೋಡಿದ ಪ್ರತಿಯೊಬ್ಬರ ಜೊತೆನೂ ನಾನು ಜಗಳ ಮಾಡಿಕೊಂಡರೆ ನಾಳೆ ಒಬ್ಬಂಟಿ ಬದುಕಿನಲ್ಲಿ ಶತ್ರುಗಳನ್ನು ಮಾಡಿಕೊಳ್ಳಲಾಗುವುದಿಲ್ಲ ಎಂದು ಅನ್ನುತ್ತಿದ್ದಳು. ಆಗ ರವೀಂದ್ರ ಬಾಧೆ ಪಡುತ್ತಿದ್ದನು. ಪಾವನಿಯನ್ನು ನೋಡುತ್ತಿದ್ದರೆ 99% ಆತನ ಮನಸ್ಸಿಗೆ ಪಾಸಿಟಿವ್ ಆಗಿಯೇ ಅನಿಸುತ್ತಿದೆ. ನಾನು ಬೇರೆ ಹುಡುಗಿಯನ್ನು ಪ್ರೀತಿಸಿದೆ, ಮದುವೆ ಬೇಡ ಎಂದು ಹೇಳು ಅಂದರೆ ಮದುವೆ ಮಾಡಿಕೊಂಡಳು ಅನ್ನುವ ಕೋಪ ಬಿಟ್ಟರೆ ಆತನ ಹೆಂಡತಿಗೆ ಬೇಕಾದ ಲಕ್ಷಣಗಳೆಲ್ಲ ಇದ್ದಾವೆ. ಯಾವ ಲಕ್ಷಣ ಇಲ್ಲದಿದ್ದರೂ ಶ್ರುತಿಯನ್ನು ಪ್ರೀತಿಸಿದೆ ಎಂದು ಆಕೆಗೆ ಅನ್ಯಾಯ ಮಾಡಬಾರದು ಅಂದುಕೊಂಡನು. ಆದರೆ ಪಾವನಿಗೆ ಅನ್ಯಾಯ ಮಾಡುತ್ತಿದ್ದೇನೆ ಅನಿಸಿತು. ಈಗ ಶ್ರುತಿ ಮಾಡಿದ ಮೋಸಕ್ಕೆ 99% ಸಹ 100% ಕ್ಲಿಯರ್ ಆಗಿ ಪಾವನಿ ಮೇಲೆ ಪಾಸಿಟಿವ್ ಬಂದು ಬಿಟ್ಟಿದೆ. ಈ ದಿನ ಶ್ರುತಿ ತನ್ನ ಲೈಫ್ ಹ್ಯಾಪಿಗೋಸ್ಕರ ಬೇರೆ ಮಾರ್ಗವನ್ನು ನೋಡಿಕೊಂಡಳು. ಆ ದಿನ ಪಾವನಿ ಹ್ಯಾಪಿಗೋಸ್ಕರ ಅಲ್ಲದಿದ್ದರೂ ಆಕೆಯ ಸೆಕ್ಯೂರಿಟಿಗೋಸ್ಕರ, ಆಕೆಯ ಮನೆಯ ಪರಿಸ್ಥಿತಿಗೋಸ್ಕರ. ಒಬ್ಬ ಗಂಡಸಾಗಿ ನಾನೇ ಹೇಳಲಾಗದೆ ಇದ್ದಾಗ ಹೆಣ್ಣು ಮಗು ಅಂತಹ ಪರಿಸ್ಥಿತಿಗಳಲ್ಲಿ ಇದ್ದು ತಾಳಿ ಕಟ್ಟಿಸಿಕೊಂಡಳು. ಆದರೆ ಯಾವ ದಿನಾಲೂ ಆತನಿಗೆ ಬಾಧೆ ಇಡಲಿಲ್ಲ. ಹಾಗೆ ಮನೆಗೆ ಬಂದ ರವೀಂದ್ರಗೆ ಪಾವನಿ ಕಾಫಿ ತೆಗೆದುಕೊಂಡು ಬಂದು ಕೊಡುತ್ತಾ, ನಾನು ಒಂದು ಸ್ಕೂಟಿಯನ್ನು EMIನಲ್ಲಿ ತೆಗೆದುಕೊಳ್ಳೋಣ ಅಂದುಕೊಳ್ಳುತ್ತಿದ್ದೇನೆ. ನನಗೆ ಆ ಸ್ಕೂಟಿ ಬಗ್ಗೆ ಗೊತ್ತಿಲ್ಲ. ಬಸ್ಸಿನಲ್ಲಿ ತುಂಬ ಅನೀಸಿಯಾಗಿ ಇರುತ್ತದೆ. ಸ್ವಲ್ಪ ನೋಡಿ ಹೇಳುತ್ತೀರಾ ಎಂದು ಕರುಣೆಯಿಂದ ಕೇಳಿದಳು. ರವೀಂದ್ರ ಕಾಫಿ ಕುಡಿಯುತ್ತಾ, ಬೇರೆ ಸ್ಕೂಟಿ ಯಾಕೆ? ನಾನು ಕರೆದುಕೊಂಡು ಹೋಗುತ್ತೇನೆ ಬಿಡು ಅಂದನು. ಯಾಕೋ ಆ ಕ್ಷಣ ಪಾವನಿಗೆ ತನ್ನ ತುಟಿಗಳ ಮೇಲೆ ಚಿರುನಗೆ ಬಂದಿತು. ಆ ನಗುವನ್ನು ಬಚ್ಚಿಟ್ಟುಕೊಂಡು, ನಿಮ್ಮ ಬೈಕ್ ಮೇಲೆ ನಿಮ್ಮ ಪ್ರೇಯಸಿ ಬರುತ್ತಾಳೆ ಅಲ್ವಾ ಅನ್ನುತ್ತಿದ್ದರೆ ರವೀಂದ್ರ,
ಇಲ್ಲದೇ ಇರುವ ಕೋಪವನ್ನು ಸಹ ತಂದುಕೊಂಡು ಆ ಪ್ಲೇಸನ್ನು ಲೈಫ್ ಲಾಂಗ್ ನಿನಗೆ ಕೊಟ್ಟರೆ ತೆಗೆದುಕೊಳ್ಳುತ್ತೇನೆ ಅಂದೆ ಅಲ್ವಾ, ತೆಗೆದುಕೊಳ್ಳುತ್ತೀಯಾ ಇಲ್ಲವಾ ಅಂದನು. ಪಾವನಿ ಒಂದು ಮಾತು ಸಹ ಮಾತನಾಡದೆ ಸೈಲೆಂಟ್ ಆಗಿ ಹೊರಟು ಹೋದಳು. ಹಾಗೆ ಇಬ್ಬರು ಒಂದೇ ಸರಿ ಹೊರಗಡೆ ಬಂದು ರೂಮಿಗೆ ಲಾಕ್ ಮಾಡಿಕೊಂಡು ರವೀಂದ್ರ ಬೈಕ್ ತೆಗೆಯುತ್ತಿದ್ದರೆ ಶ್ರುತಿ ಬರುತ್ತಾ, ಏ ರವೀಂದ್ರ, ನನ್ನನ್ನು ಆಫೀಸ್ ಹತ್ತಿರ ಡ್ರಾಪ್ ಮಾಡುತ್ತೀಯಾ ಅಂದಳು. ರವೀಂದ್ರ ಭಾರವಾಗಿ ಶ್ವಾಸ ತೆಗೆದುಕೊಂಡು, ನನಗೆ ಪ್ರೇಯಸಿ ಇದ್ದರೂ ಮದುವೆಯಾದರೂ ನನಗೆ ಮಾತ್ರನೇ ಅಂದುಕೊಳ್ಳುತ್ತೇನೆ. ಊರೆಲ್ಲರಿಗೂ ಹಂಚುವ ಮನಸ್ಸು ನನ್ನ ಹತ್ತಿರ ಇಲ್ಲ. ನಿನ್ನೆ ಹೋದೆ ಅಲ್ವಾ, ಅವನನ್ನು ಕರೆದುಕೋ ಎಂದು. ನೀನು ಬಾರೆ ಅಂದನು. ಪಾವನಿ ಮೊದಲ ಸಾರಿ ಆತನ ಬೈಕ್ ಮೇಲೆ ಕುಳಿತುಕೊಳ್ಳುತ್ತಿದ್ದಾಳೆ. ಅದು ಆಕೆಗೆ ಶಾಶ್ವತ ಆಗಬೇಕು. ಆತನ ಮನಸ್ಸಿನಲ್ಲಿ ಸಹ ಸ್ಥಾನ ಸಿಗಬೇಕು ಎಂದು ಮನಸ್ಫೂರ್ತಿಯಾಗಿ ಅಂದುಕೊಂಡು ಕುಳಿತುಕೊಂಡಳು. ಹಾಗೆ ಆಫೀಸಿಗೆ ಬಂದ ಅವರಿಬ್ಬರನ್ನು ನೋಡಿದ ತಕ್ಷಣ ಎಲ್ಲರಿಗೂ ಒಂದು ಕ್ಲಾರಿಟಿ ಬಂದಿತು, ಅವರಿಬ್ಬರು ಗಂಡ ಹೆಂಡತಿ ಎಂದು. ಯಾಕೆಂದರೆ ಪಾವನಿ ಕ್ಯಾರೆಕ್ಟರ್ ಅಂತಹುದು. ಆ ದಿನ ಪಾವನಿಗೆ ಪ್ರಮೋಷನ್ ಸಹ ಬಂದಿತು. ಆ ದಿನ MD ಅವರು ಸ್ಟಾಫ್ ಎಲ್ಲರಿಗೂ ಪಾರ್ಟಿ ಅರೇಂಜ್ ಮಾಡಿದರು. ಇನ್ನು ಸ್ಟಾಫ್ನಲ್ಲಿ ಎಲ್ಲರಿಗೂ ಒಂದೇ ಟಾಕ್, ಆ ದಿನ ಪಾವನಿಗೆ ಪ್ರಮೋಷನ್ ಬಂದಿದ್ದು ಪಾವನಿಗೋಸ್ಕರನೇ ಆತನು ಪಾರ್ಟಿ ಕೊಡುತ್ತಿದ್ದಾನೆ ಎಂದು. ರವೀಂದ್ರ ಫ್ರೆಂಡ್ಸ್ ಅಂದುಕೊಂಡು, ನಿನ್ನ ಹತ್ತಿರ ತುಂಬ ಬುದ್ಧಿ ಇದೆ ಕಣೋ, ಒಂದು ಸ್ಟೇಜ್ಗೆ ಬಂದಿದ್ದಾಳೆ ಎಂದು ತಿಳಿದು ಶ್ರುತಿಯನ್ನು ಬಿಟ್ಟು ಪಾವನಿಯನ್ನು ಹಿಡಿದುಕೊಂಡೆ. ಹುಚ್ಚಿ ಪಾವನಿಗೆ ಶ್ರುತಿಯಷ್ಟು ಬುದ್ಧಿ ಇಲ್ಲ ಅನ್ನುವಂತೆ ಮಾತನಾಡುತ್ತಿದ್ದ ಹಾಗೆ ರವೀಂದ್ರಗೆ ಯಾಕೋ ಪಾವನಿ ಲೈಫ್ ಸ್ಪಾಯ್ಲ್ ಮಾಡುತ್ತಿದ್ದೀನೇನೋ ಅನಿಸಿ ಆ ಪಾರ್ಟಿಯಲ್ಲಿ ಸಹ ಇರಬೇಕು ಅನಿಸದೆ ರವೀಂದ್ರ ಹೊರಟು ಹೋಗುತ್ತಿದ್ದರೆ ಪಾವನಿ ಓಡಿ ಬಂದು, ಅದೇನು ನನ್ನನ್ನು ಕರೆದುಕೊಂಡು ಹೋಗದೆ ಹೋಗುತ್ತಿದ್ದೀರಾ, ನಿಮಗೆ ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ಬಸ್ಸಿಗೆ ಹೋಗು ಎಂದು ಆದರೂ ಹೇಳಬಹುದಲ್ವಾ ಅಂದಳು. ರವೀಂದ್ರ, ಪಾರ್ಟಿ ಮುಗಿದ ಮೇಲೆ ನೀನೇ ಬರುತ್ತೀಯಾ ಅಲ್ವಾ, ಅದಕ್ಕೆ ಹೊರಟು ಹೋಗುತ್ತಿದ್ದೇನೆ ಅಂದನು. ಪಾವನಿ, ನೀನು ಇಲ್ಲದ ಪಾರ್ಟಿಯಲ್ಲಿ ನಾನ್ಯಾಕೆ ಇರುತ್ತೀನಿ ಎಂದು ಸೈಲೆಂಟಾಗಿ ಬೈಕ್ ಹತ್ತಿದಳು. ಇಬ್ಬರು ಮೌನವಾಗಿ ಮನೆಗೆ ಬಂದರು. ರವೀಂದ್ರ ವಿಚ್ಛೇದನ ಪೇಪರ್ಸ್ ಮೇಲೆ ಸೈನ್ ಮಾಡಿ ಪಾವನಿಗೆ ಕೊಟ್ಟನು. ಪಾವನಿ, ಅದೇನು, ನಾನೇನು ತಪ್ಪು ಮಾಡಿದೆ ಎಂದು ಬಾಧೆಯಿಂದ ಅಂದಳು. ರವೀಂದ್ರ, ನಿನ್ನ ಬ್ಯೂಟಿಫುಲ್ ಲೈಫ್ಗೆ ನಾನು ಅಡ್ಡ ಆಗುತ್ತೇನೆ ಅನಿಸುತ್ತಿದೆ ಅಂದನು. ಪಾವನಿ ಮೊದಲ ಸಾರಿ ರವೀಂದ್ರ ಅನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು. ರವೀಂದ್ರ, ಅದೇನು, ನನಗೆ ಇಷ್ಟವಾದ ಲೈಫನ್ನು ಒಂದು ಟೈಮಿನಲ್ಲಿ ನಾನು ಕೋರಿಕೊಂಡೆ. ಈಗ ನಿನಗೆ ಇಷ್ಟವಾದ ಲೈಫ್ ಬರುತ್ತಿದ್ದರೆ ನನಗೆ ಇಷ್ಟವಾದಾಗ ನೀನು ವಿಚ್ಛೇದನ ಕೊಡು ಎಂದು ಕೇಳಿದೆ. ನಿನ್ನ ಲೈಫ್ ನಿನಗೆ ಇಷ್ಟವಾದಾಗ ನಾನು ವಿಚ್ಛೇದನ ಕೊಡಬೇಕು, ನ್ಯಾಯ ಅಲ್ವಾ ಅಂದನು. ಪಾವನಿ, ನೀವೇ ಊಹಿಸಿಕೊಳ್ಳುತ್ತಿದ್ದೀರಾ, ನನಗಾದರೆ ಗೊತ್ತಿಲ್ಲ. ನಾನು ಜಾಬ್ ಮಾಡುತ್ತಿರುವುದು ಸಹ ನಿಮ್ಮ ಲವ್ ಸಕ್ಸಸ್ ಆದರೆ ನಾನು ಬದುಕುವುದಕ್ಕೆ ಎಂದು ಮಾತ್ರನೇ, ಆದರೆ ನಿಮ್ಮನ್ನು ಬ್ಲೇಮ್ ಮಾಡಬೇಕೆಂದು ಆದರೆ ಅಲ್ಲ. ನನಗೆ ವಾಸ್ತವವಾಗಿ ಹೇಳಬೇಕೆಂದರೆ ಜಾಬ್ ಮಾಡಬೇಕೆಂದು ಸಹ ಇಲ್ಲ. ಆದರೆ ಒಂದೇ ಸರಿ ನಿಮ್ಮಿಂದ ದೂರವಾದರೆ ಡಿಪ್ರೆಷನ್ ಒಳಗಡೆ ಹೊರಟು ಹೋಗುತ್ತೀನೇನೋ ಎಂದು ಭಯದಿಂದ ಜಾಬ್ಗೆ ಜಾಯಿನ್ ಆದೆ. ಹಾಗೆ ಸಕ್ಸಸ್ ಆದೆಯೇನೋ, ಆದರೆ ನಿಮ್ಮಿಂದ ದೂರ ಆಗಬೇಕೆಂದು ಒಂದು ದಿನ ಸಹ ಅಂದುಕೊಳ್ಳಲಿಲ್ಲ. ನಿಮ್ಮ ಸಂತೋಷವನ್ನು ಕೊಡಬೇಕು ಅಂದುಕೊಂಡೆ. ಶ್ರುತಿ ನಿಮಗೆ ಹೇಗೋ ದೂರವಾಗಿದ್ದಾಳೆ. ಈಗ ನಿಮಗೆ ನಾನು ವಿಚ್ಛೇದನ ಕೊಡಬೇಕಾದ ಅವಸರ ಇಲ್ಲ. ನಿಮ್ಮಿಂದ ನಾನು ದೂರ ಆಗಬೇಕು ಅಂದುಕೊಳ್ಳುತ್ತಿಲ್ಲ. ನನ್ನ ಸಂತೋಷ ಅಂದರೆ ನೀವು ಕಟ್ಟಿದ ತಾಳಿ, ನಿಮ್ಮ ಕುಟುಂಬ, ನೀವು. ನಾನು ಸೈನ್ ಮಾಡಲಾಗುವುದಿಲ್ಲ ರೀ ಅಂದಳು. ರವೀಂದ್ರ, ನನ್ನಂಥವನನ್ನು ನೀನು ಭರಿಸಲಾಗುವುದಿಲ್ಲ ಅಂದನು. ಪಾವನಿ ನಗುತ್ತಾ, ನೀವೇ ನನ್ನನ್ನು ಭರಿಸಲಾಗುವುದಿಲ್ಲ ಗೊತ್ತಾ ಅಂದಳು. ರವೀಂದ್ರ ಪಾವನಿಯನ್ನು ಹಗ್ ಮಾಡಿಕೊಂಡು, ಹೌದಾ, ನಿಮ್ಮ ಫ್ರೆಂಡ್ ಹೇಳಿದ್ದಳು, MD ಅವರ ಸಿಸ್ಟರ್ ನಿಮ್ಮ ತಂದೆ ಇದ್ದಷ್ಟು ದಿನಗಳು ನಿಮ್ಮ ತುಟಿಗಳ ಮೇಲೆ ನಗು ಮಾಸಲಿಲ್ಲ. ಯಾವ ಕಷ್ಟ ಇದ್ದರೂ ನಿಮ್ಮ ತಂದೆ ನಿನ್ನನ್ನು ಕಣ್ಣಿನ ರೆಪ್ಪೆ ತರಹ ನೋಡಿಕೊಂಡನು ಎಂದು. ಅಷ್ಟು ಸಂತೋಷವಾಗಿ ತುಂಟತನವಾಗಿ ಇದ್ದೆ ಎಂದು ಆಕೆ ಹೇಳಿದಳು. ಅಂದರೆ ತಂದೆ ಇಲ್ಲದ ಪಾವನಿ ಗಂಡನ ಹತ್ತಿರನೂ ಹಾಗೆ ಇರಬೇಕು ಅಂದುಕೊಂಡೆ, ಆದರೆ ನಿಮ್ಮ ಹತ್ತಿರ ಹಾಗೆ ಇಲ್ಲ. ನೀವು ಅವಳ ತುಟಿಗಳ ಮೇಲೆ ಚಿರುನಗೆ ತರಲು ಆಗದಿದ್ದರೆ ಅವಳನ್ನು ಬಿಟ್ಟು ಬಿಡಿ ಅಂದಳು. ಮತ್ತೆ ನನ್ನ ಹತ್ತಿರ ನಿನಗೆ ಚಿರುನಗೆ ಇಲ್ಲ ಅಲ್ವಾ ಅಂದನು. ಚೆನ್ನಾಗಿದ್ದೀರಾ ನೀವು, ನೀವೇ ಶ್ರುತಿ ಪ್ರೀತಿಯಿಂದ ಹೊರಗಡೆ ಬರುತ್ತಿಲ್ಲ ಎಂದು ನೋಡುತ್ತಿದ್ದೇನೆ. ನೀವು ಅದರಿಂದ ಹೊರಗಡೆ ಬಂದರೆ ನನ್ನ ಪ್ರೀತಿಯನ್ನು ತೋರಿಸುತ್ತೇನೆ. ಆ ಪ್ರೀತಿಯಲ್ಲಿ ನಾನು ಹ್ಯಾಪಿಯಾಗಿ ಇರುತ್ತೇನೆ. ನೀವು ಪ್ರೀತಿಸದಿದ್ದರೂ ನಾನು ಪ್ರೀತಿಸುತ್ತೇನೆ. ನನ್ನ ಪ್ರೀತಿಯನ್ನು ಸ್ವೀಕರಿಸುತ್ತೀರಾ ಅಂದಳು. ರವೀಂದ್ರ, ಹೇ ಹುಚ್ಚಿ, ನಾನು ನಿನಗೆ ಅರ್ಹನಲ್ಲ ಎಂದು ಅಂದುಕೊಳ್ಳುತ್ತಿದ್ದೇನೆ. ಇನ್ನು ನೀನೇ ಪ್ರೀತಿಯನ್ನು ಕೊಡುತ್ತೇನೆ ಅಂದರೆ ನನಗೆ ನಿನ್ನ ಪ್ರೀತಿಯನ್ನು ನೋಡಬೇಕೆಂದು ಇದೆ. ನನ್ನನ್ನು ಕ್ಷಮಿಸುತ್ತೀಯಾ? ಗಂಡನಾಗಿ ನನ್ನನ್ನು ಭರಿಸದೆ ಹೆಂಡತಿಯಾಗಿ ಪ್ರೀತಿಯನ್ನು ಕೊಡುತ್ತೇನೆ ಅನ್ನುತ್ತಿದ್ದೀಯ, ಅದನ್ನು ಪಡೆದುಕೊಳ್ಳಬೇಕೆಂದು ಇದೆ. ಆದರೆ
ಅನ್ನುತ್ತಿದ್ದ ಹಾಗೆ ಫೋನ್ ರಿಂಗಾಯಿತು. ರವೀಂದ್ರ ಫೋನ್ ಲಿಫ್ಟ್ ಮಾಡಿದರೆ ಆತನ ಫ್ರೆಂಡ್ ಪಾರ್ಟಿಗೆ ಬರಲಿಲ್ಲ. ಯಾಕೆ? ನಾನು ಅಪಾರ್ಥ ಮಾಡಿಕೊಂಡೆ. ಪಾವನಿಗೋಸ್ಕರ MD ಅವರು ಪಾರ್ಟಿ ಕೊಡುತ್ತಿದ್ದಾರೆ ಅಂದೆ. ಇಲ್ಲ ಕಣೋ, ನಮಗೆ ಪ್ರಾಜೆಕ್ಟ್ ಬಂದಿದೆಯಂತೆ. MD ಅವರು ಮತ್ತೆ ಮತ್ತೆ ನಿನ್ನನ್ನು ಕೇಳಿದರು ಅನ್ನುತ್ತಿದ್ದರೆ 10 ನಿಮಿಷದಲ್ಲಿ ಬರುತ್ತೇನೆ ಅಂದನು. ರವೀಂದ್ರ ಹೋಗೋಣವಾ ಪಾರ್ಟಿಗೆ ಅಂದನು. ಪಾವನಿ, ನಾನು ಜಾಬ್ಗೆ ರಿಸೈನ್ ಮಾಡಿದೆ ರೀ. ನಾವಿಬ್ಬರು ಜಾಬ್ ಮಾಡಿದರೆ ಹ್ಯಾಪಿ ಲೈಫ್ಗೆ ಟೈಮ್ ಇರುವುದಿಲ್ಲವೇನೋ ಎಂದು ನಾಚಿಕೆಪಟ್ಟಳು. ರವೀಂದ್ರ, ನಿನ್ನ ತುಂಟತನ, ನಿನ್ನ ಪ್ರೀತಿಯನ್ನು ಭರಿಸುವುದಕ್ಕೆ ನಾನು ಸಿದ್ಧ, ನೀನು ಸಹ ಸಿದ್ಧವಾಗಿ ಇರು ಅನ್ನುತ್ತಾ ರೆಡಿಯಾಗಿ ಆಫೀಸಿಗೆ ಹೋದನು. ರವೀಂದ್ರ MD ಅವರನ್ನು ಮೀಟಾದನು. ಅದೇನು ರವೀಂದ್ರ, ಪ್ರಾಜೆಕ್ಟ್ ನಿನ್ನ ಹೆಸರಿನ ಮೇಲೆ ಬಂದಿದೆ, ನೀನೇ ಇಲ್ಲದಿದ್ದರೆ ಹೇಗೆ ಅಂದನು. ರವೀಂದ್ರ, ಅದೇನು ಸರ್, ನಾನು ಆ ಪ್ರಾಜೆಕ್ಟ್ಗೆ ಯಾವ ವರ್ಕ್ ಮಾಡಲಿಲ್ಲ ಅಲ್ವಾ ಅಂದರೆ MD ನಿನ್ನ ಹೆಸರಿನ ಮೇಲೆ ಪಾವನಿ ಮಾಡಿದಳು. ಆಕೆ ಒಳ್ಳೆ ಟ್ಯಾಲೆಂಟೆಡ್ ಇರುವ ಹುಡುಗಿ, ನನ್ನ ತಂಗಿ ಫ್ರೆಂಡ್ ಅಂದರೆ ನನಗೆ ತಂಗಿಯ ಸಮಾನ. ಆಕೆಯಲ್ಲಿ ಇರುವ ನೀತಿ ನಿಜಾಯಿತಿ, ಕೆಲಸದಲ್ಲಿ ಶ್ರದ್ಧೆ ಎಲ್ಲ ಇದ್ದಾವೆ. ವಾಸ್ತವವಾಗಿ ಹೇಳಬೇಕೆಂದರೆ ನಮ್ಮ ಸ್ಟಾಫ್ನಲ್ಲಿ ಯಾರಿಗೂ ಇಲ್ಲ. ಅಂತಹ ಹುಡುಗಿ ಸಹ ಫಸ್ಟ್ ಡೇ ಇಂಟರ್ವ್ಯೂ ಮಾಡಿದಾಗ, ಸರ್ ನನ್ನ ಪರಿಸ್ಥಿತಿ ಇದು, ನನ್ನ ಗಂಡನ ಜೊತೆ ನನಗೆ ಜೀವನ ಇದೆ ಅಂದರೆ ನಾನು ಯಾವ ಪೊಸಿಷನ್ನಲ್ಲಿ ಇದ್ದರೂ ರಿಸೈನ್ ಮಾಡುತ್ತೇನೆ. ನನಗೆ ಜಾಬ್ ಅನ್ನುವುದು ನನ್ನ ಗಂಡ ಇಲ್ಲದಿದ್ದರೇನೆ, ಆತನೇ ನನ್ನ ಲೈಫ್ ಒಳಗಡೆ ಇದ್ದಾನೆ ಅಂದರೆ ನನಗೆ ಇದು ಅವಸರ ಇಲ್ಲ ಎಂದು ಹೇಳಿದಳು. ಈ ಪ್ರಾಜೆಕ್ಟ್ ಪಾವನಿಯಿಂದ ನಿನ್ನ ಹೆಸರಿನ ಮೇಲೆ ಬಂದಿದೆ, ಅದಕ್ಕೆ ಆಕೆಗೆ ಪ್ರಮೋಷನ್ ಕೊಟ್ಟೆ, ಹಾಗಾದರೂ ಹಣಕ್ಕೋಸ್ಕರ ಇರುತ್ತಾಳೆ ಎಂದು. ಆದರೂ ರಿಸೈನ್ ಮಾಡಿದಳು. ಹೊರಟು ಹೋಗುವಾಗ ಒಂದು ಮಾತು ಹೇಳಿದಳು, ಹೆಣ್ಣು ಮಕ್ಕಳಿಗೆ ಜಾಬ್, ಮನೆಯಲ್ಲಿ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೇನೋ, ತನ್ನ ಪರಿಸ್ಥಿತಿ ಚೆನ್ನಾಗಿಲ್ಲದೇನೋ ಆದರೆ ಓಕೆ, ಎಲ್ಲದಕ್ಕೂ ನನ್ನ ಗಂಡನಿಗೆ ಹೆಂಡತಿಯಾಗಿ ಇರುವುದೇ ನನಗೆ ಇಷ್ಟ. ಆತನು ತನ್ನ ಸಂಪಾದನೆಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಬದುಕುವುದು ಇನ್ನೂ ಇಷ್ಟ. ನನಗೆ ಆತನ ಜೊತೆ ಮುಂದಿನ ಜೀವನ ಕಾಣಿಸುತ್ತಿದೆ. ನಿಮಗೆ ಹರ್ಟ್ ಮಾಡಿದರೆ ಸಾರಿ ಎಂದು ಹೊರಟು ಹೋದಳು. ಬಂಗಾರದಂತಹ ಹುಡುಗಿ, ಅಂಥವರು ಕೋಟಿಗೊಬ್ಬರು ಇರುತ್ತಾರೆ. ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧೆ, ಗಂಡನನ್ನು ಉನ್ನತವಾದ ಪೊಸಿಷನ್ನಲ್ಲಿ ನೋಡಬೇಕೆಂದು ಆಕೆನೇ ಈ ಪ್ರಾಜೆಕ್ಟ್ ವರ್ಕ್ ಮಾಡಿ ನಮಗೆ ಬರುವ ಹಾಗೆ ಮಾಡಿದಳು. ಇನ್ನು ಇದನ್ನು ನಿಲ್ಲಿಸುವ ಜವಾಬ್ದಾರಿ ನಿನ್ನದೇ ಅನ್ನುತ್ತಾ ಹ್ಯಾಪಿ ಲೈಫ್ ಎಂದು ಹೇಳಿದನು. ರವೀಂದ್ರ ಪಾವನಿಗೆ ಎಷ್ಟೇ ಕಷ್ಟ ಕೊಟ್ಟರೂ ಸಹ ಸಹನೆಯಿಂದ ನನ್ನನ್ನು ಗೆದ್ದುಕೊಂಡಳು ಎಂದು ಪಾರ್ಟಿ ಮುಗಿದ ತಕ್ಷಣ ಹೂಗಳು, ಹಣ್ಣುಗಳು, ಸ್ವೀಟ್ ಎಲ್ಲ ತೆಗೆದುಕೊಂಡು ಆನಂದವಾಗಿ ಬರುತ್ತಿದ್ದಾನೆ. ಬಾಗಿಲನ್ನು ವಿಸಿಲ್ ಹಾಕಿಕೊಂಡು ಜೋಶಾಗಿ ತಟ್ಟಿದನು. ಗಜಪತಿ ಬಾಗಿಲು ತೆಗೆದು ಕಣ್ಣುಗಳಿಂದ ಸನ್ನೆ ಮಾಡುತ್ತಾ ಏನು ಎಂದು ಕೇಳಿದನು. ರವೀಂದ್ರಗೆ ನಾಚಿಕೆ ಅನಿಸಿ, ಯಾವಾಗ ಬಂದಿರಿ ಡ್ಯಾಡಿ ಎಂದು ಮನೆಯೊಳಗಡೆ ಬಂದನು. ರವೀಂದ್ರ ತಾಯಿ, ಈಗಲೇ ಬೇಗ ರೆಡಿಯಾಗು, ಧರ್ಮಸ್ಥಳಕ್ಕೆ ಹೋಗೋಣ ಅಂದಳು. ರವೀಂದ್ರ ಜೋಶೆಲ್ಲ ತುಸ್ಪಟಾಕಿ ಆಯಿತು. ಪ್ರತಿ ರಾತ್ರಿ ಪಾವನಿಯ ಅಂದಚಂದಗಳು ನೋಡಿ ಆತನ ಬಾಡಿ ಗಲಾಟೆ ಮಾಡುವುದು, ಮನಸ್ಸಿನಿಂದ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳುವುದು ಸರಿ ಹೋಗಿದೆ. ಈ ದಿನ ಯಾವ ಕಂಟ್ರೋಲ್ ಮಾಡಬೇಕಾಗಿಲ್ಲ ಎಂದು ಬಂದನು. ಮನೆಯಲ್ಲಿ ಹೀಗೆ ಅನ್ನುವಷ್ಟರಲ್ಲಿ ಮೌನವಾಗಿ ರೆಡಿಯಾದನು. ಇಬ್ಬರ ಜೊತೆ ನೀಟಾಗಿ ಧರ್ಮಸ್ಥಳದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಸಿ ಹನಿಮೂನ್ಗೆ ಟಿಕೆಟ್ಗಳನ್ನು ಗಜಪತಿ ಆತನ ಕೈಯಲ್ಲಿ ಇಟ್ಟನು. ರವೀಂದ್ರ ಮದುವೆ ಕಷ್ಟದಿಂದ ಮಾಡಿಕೊಂಡನು. ಆದರೆ ಸಂಸಾರ ಮಾತ್ರ ಆತನ ಮನಸ ವಾಚ ಇಷ್ಟದಿಂದ ಶುರು ಮಾಡಿದನು. ದೊಡ್ಡವರು ಕೆಲವು ಯಾಕೆ ಹೇಳುತ್ತಾರೆ ಎಂದು ಅರ್ಥ ಮಾಡಿಕೊಂಡರೆ ಲೈಫ್ ಹ್ಯಾಪಿಯಾಗಿ ಇರುತ್ತದೆ. ಹಾಗೆ ಪಾವನಿ ರವೀಂದ್ರ ಸುಂದರವಾದ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯವಾಗಿ ಮುಂದಕ್ಕೆ ಸಾಗುತ್ತಿದ್ದಾರೆ. ರವೀಂದ್ರಗೆ ತಂದೆ ಅನುಭವ ಆತನ ಜೀವನಕ್ಕೆ ಹೂವಿನ ದಾರಿ ಮಾಡಿದೆ ಅಂದುಕೊಂಡನು. ಚಿಕ್ಕವರಾದರೂ ದೊಡ್ಡವರಾದರೂ ಒಳ್ಳೆಯ ಮಾತು ಹೇಳಿದರೆ ಕೇಳಬೇಕು ಎನ್ನುವುದು ನಾಣ್ಣುಡಿ ಮಾತು. ಈ ಕತೆ ಮುಕ್ತಾಯವಾಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ತಪ್ಪದೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.